ಮೂಕಜ್ಜಿಯ ಕನಸುಗಳು ಅಧ್ಯಾಯ 14. ಅದೇನೇ ಇರಲಿ, ಸೀತೆಯ ಮನೋಭಾವದಲ್ಲಿ ವಿಶೇಷವಾದ ಒಂದು ಬದಲಾವಣೆ ನನ್ನ ಅಜ್ಜಿಯ ವಿಚಾರದಲ್ಲಿ ಕಂಡುಬಂತು. ನನ್ನ ಮತ್ತು ಅಜ್ಜಿಯ ಅಶ್ವತ್ಥಕಟ್ಟೆಯ ಹರಟೆಗಳು ಅವಳ ಮನಸ್ಸನ್ನು ಆಮೇಲೆ ಕೆರಳಿಸದಾದವು. ಹಾಗೆಯೇ ಅವರಿಗೆ ಅರೆಮರುಳು ಎಂಬ ಭಾವನೆ ಹೋಗುತ್ತಾ ಬಂದಿರಲೂಬಹುದು. ಅವರ ಸಲ್ಲಾಪಗಳು ಬೇಡದ ಅಪಲಾಪಗಳೆನಿಸುವ ಬದಲು ವಯಸ್ಸಾಗಿದೆ, ಬಹಳ ಕಾಲ ಒಂಟಿಯಾಗಿ ನರಳಿದವರು, ಕಣ್ಮುಂದೆ ಮೊಮ್ಮಗನೊಬ್ಬ ಬದುಕಿದ್ದಾನೆ, ಅವನೊಡನೆ ತಮ್ಮದೇ ಯೋಚನೆಗಳನ್ನು ಕಂಡ ಹಾಗೆ ತೋಡಿಕೊಳ್ಳಬೇಕೆಂದು ಅವರಿಗೆ ಅನಿಸುತ್ತಿರಬಹುದು. ಯಾರಿಗಾದರೂ ಸರಿಯೇ, ಮಾತನಾಡುವುದಕ್ಕೆ ಒಂದು ಕಂಬವಾದರೂ ಬೇಕಷ್ಟೆ ಎಂದು ಅನಿಸಿದ್ದಿರಬೇಕು. ಅವಳಾಗಿಯೇ, ಇಂದೇನು ಹೇಳಿದರು ನಿಮ್ಮಜ್ಜಿ, ಅಷ್ಟು ಹೊತ್ತು ಏನೇನು ಮಾತನಾಡುತ್ತಿದ್ದೀರಿ ಎಂದು ನನ್ನನ್ನು ಕೇಳುವುದನ್ನು ಬಿಟ್ಟಳು. ನಾನೇ ಒಮ್ಮೊಮ್ಮೆ ನನ್ನ ನಾಲಿಗೆಯ ತುರಿಕೆಯಿಂದ, ಅಜ್ಜಮ್ಮ ಹೀಗೆ ಹೇಳುತ್ತಾರೆ, ನೀನೇನು ಹೇಳುತ್ತೀಯಾ ಎಂದರೆ, ಅವರೇನೂ ಹೇಳಲಿ, ಒಬ್ಬೊಬ್ಬರಿಗೆ ಒಂದೊಂದು ತೆರ ಕಾಣಿಸೀತು. ನನಗೆ ನನ್ನ ಹಿರಿಯರು ಅಂದದ್ದು ಗೊತ್ತು. ನನ್ನ ಮನಸ್ಸು ನನ್ನದು, ನನ್ನ ನಂಬಿಕೆ ನನ್ನದು. ಅವರು ಹಾಗೆಲ್ಲ ಅಂದದ್ದರಿಂದ ನನಗೇನು ಬಾಧಕವಿಲ್ಲ ಎಂದು ವಾದಿಸುತ್ತಾಳೆ. ಅವರು ಅಂದದ್ದರಲ್ಲಿ ಸತ್ಯವಿಲ್ಲ ಅನ್ನುತ್ತೀಯಾ ಎಂದು ಕೇಳಿದರೆ, ಸತ್ಯವೋ ಸುಳ್ಳೋ ಯಾರಿಗೆ ಗೊತ್ತು, ನಾನು ಯಾತಕ್ಕೆ ಹೇಳಬೇಕು ಅದನ್ನು. ನನಗೆ ನಾನು ನಂಬಿದ್ದು ಸತ್ಯ, ಅವರಿಗೆ ಅವರು ನಂಬಿದ್ದು ಸತ್ಯ ಎಂತ ಇಟ್ಟುಕೊಳ್ಳುವ ಎಂದು ವಾದವನ್ನು ಮುಗಿಸಿಬಿಡುತ್ತಾಳೆ. ಅವಳಲ್ಲಿನ ಇಂತಹ ಬದಲಾವಣೆಗೆ ಏನು ಕಾರಣ ಎಂದು ನಾನು ಯೋಚಿಸಬೇಕಾಯಿತು. ಅಜ್ಜಿಯನ್ನು 100ಕ್ಕೆ 100ರಷ್ಟು ಒಪ್ಪುವ ಬುದ್ಧಿ ನನ್ನಲ್ಲಿಲ್ಲವಾದರೂ ಒಪ್ಪಿದರೇನೇ ಒಂದು ಅಪರಾಧವೆಂದು ನನಗೆ ಎಂದೂ ಅನಿಸುತ್ತಿರಲಿಲ್ಲ. ಆ ವಿಚಾರ ಬೇರೆಯೇ. ಸೀತೆಯ ಮನಸ್ಸು ಸ್ವಲ್ಪವಾದರೂ ತಿರುಗಿದ್ದರಿಂದ ನನ್ನ ಮನಸ್ಸಿಗೂ ಒಂದು ನೆಮ್ಮದಿಯುಂಟು. ಅದು ತೊಡಗಿದ ಕಾಲವನ್ನು ಎಣಿಸಿಕೊಂಡರೆ ಇಂಥ ದಿನವೇ ಬದಲಿಸಿತು ಎಂದು ಹೇಳಬಲ್ಲೆ. ಅವರು ತಿಪ್ಪಜ್ಜಿಯ ಸಾವನ್ನು ಒಳಗಣ್ಣಿನಿಂದಲೇ ಕಂಡುಕೊಂಡು ಆ ದಿವಸ ಅಲ್ಲಿಗೆ ಹೋಗಿ ಏನೆಲ್ಲ ಮಾಡಿದರು, ಮೃತ್ಯುಶಯ್ಯೆಯಲ್ಲಿದ್ದ ಆಕೆಗೆ ಯಾವೆಲ್ಲ ಸಮಾಧಾನ ಹೇಳಿದರು ಎಂಬುದನ್ನು ನಾನು ಮನೆಗೆ ಬಂದೊಡನೆಯೇ ಅವಳಿಗೆ ವಿವರಿಸಿ ಹೇಳಿದ್ದೆ. ಅವರ ಮಾತನ್ನು, ಅಮ್ಮನ ಹತ್ತಿರ ಹೋಗಲಿಕ್ಕೆ ಮಗುವಿಗೆ ಹೆದರಿಕೆಯೇ ಎಂಬ ವಾದವನ್ನು ಕೇಳಿ ಸೀತೆ ಆ ದಿನ ಕಣ್ತುಂಬ ಅತ್ತಳು. ಅವರು ಜೋಗುಳವನ್ನು ಹಾಡಿದ ಕಥೆಯನ್ನು ನಾನು ಹೇಳಿದಾಗ ಅವಳ ಬಾಯಿಯಿಂದ, ಅವರು ಅಜ್ಜಮ್ಮನೋ, ಸ್ವತಃ ಅದೇ ಅಮ್ಮನೋ ಅನಿಸುತ್ತದೆ ಎಂದಿದ್ದಳು. ನನ್ನಲ್ಲಿಯೂ ಅಂಥದ್ದೇ ಭಾವನೆ ಮೂಡಿತ್ತು. ನಾವು ಗುರುತಿಸಲಾರದ ಯಾವುದೋ ಒಂದು ದೊಡ್ಡಸ್ತಿಕೆ ಗುಣ ಅವರಲ್ಲಿ ಬೆಳೆದು ಬಂದದ್ದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಇದರಿಂದಾಗಿ ಇನ್ನೂ ಒಂದು ಮಾನಸಿಕ ಪರಿವರ್ತನೆ ಸೀತೆಯಲ್ಲಿ ಉಂಟಾದಂತೆ ಕಾಣಿಸುತ್ತದೆ. ಪ್ರತಿ ಸೋಮವಾರ ಸಾಯಂಕಾಲವೂ ತನ್ನ ಮಕ್ಕಳನ್ನು ಕಟ್ಟಿಕೊಂಡು ಕಪಾಲೇಶ್ವರನ ಗುಡಿಗೆ ಹೋಗಿ ಬರುತ್ತಿದ್ದ ಅವಳು ಶುಕ್ರವಾರಕ್ಕೆ ಬೇರೊಂದು ಹೊಸ ದೇವರನ್ನು ಕಟ್ಟಿಕೊಂಡಳು. ದೂರವಿದ್ದರೂ ಹಿಂಡುಗಾನಿನ ಅಮ್ಮನೇ ಎಂದು ಅವಳಿಗೆ ಅನಿಸಿರಬೇಕು. ಆದರೆ ಅಜ್ಜಿಯ ಮನಸ್ಸಿನಲ್ಲಿ ನಟ್ಟು ಬೇರೂರಿ ಬೆಳೆದಂಥ ಆ ಅಮ್ಮ ಮಾತ್ರ ಮಂಜುನಾಥನ ಜಗದಂಬೆಗಿಂತ ದೊಡ್ಡವಳು. ಅವಳು ಯಾವತ್ತೂ ಸೃಷ್ಟಿಗೆ ಕಾರಣಳಾದ ಅಮ್ಮ, ಜಗತ್ತಿಗೂ ವ್ಯಕ್ತಿಗೂ ಸಂಬಂಧವನ್ನು ಕೊಡುವ ಹತ್ತಿರದ ಮತ್ತು ಬಲವಾದೊಬ್ಬ ನಂಟಳು ಎಂಬ ಭಾವನೆ ಅವಳಿಗೆ ಬಂದಿರಲಾರದು. ಒಂದು ಬಾರಿ ಸೀತೆ ಮನೆಗೆ ಬಂದವರೊಡನೆ, ಮಗುವಿಗೆ 3 ದಿವಸ ಜ್ವರ ಹಿಡಿದದ್ದು ಬಿಡಲಿಲ್ಲ, ಅಮ್ಮನ ಹತ್ತಿರ ಹೋಗಿ ಬೇಡಿದೆ, ಮನೆಗೆ ಬರುವಾಗ ಜ್ವರ ಠಮ್ಮನೆ ಇಳಿದಿತ್ತು ಎಂದುದನ್ನು ನಾನು ಕೇಳಿದ್ದೆ. ಆದರೆ ನಮ್ಮ ಅಜ್ಜಿಗೆ ದೇವರಲ್ಲಿ ಅದನ್ನು ಕೊಡು ಇದನ್ನು ಕೊಡು ಎಂದು ಬೇಡುವ ಜನಗಳ ಮೇಲೆಯೇ ಗೌರವವಿರಲಿಲ್ಲ, ಅಂಥ ಕಲ್ಪನೆಗೂ ಗೌರವವಿರಲಿಲ್ಲ. ಒಂದು ಬಾರಿ ನಾನು ಅವರೊಡನೆ ಪುರಂದರದಾಸರ ಮಾತನ್ನೆತ್ತಿದಾಗ ಅವರೆಂದ ವಾದ ನೆನಪಿಗೆ ಬರುತ್ತದೆ. ಇನ್ನೊಮ್ಮೆ ಹೀಗೆ ಅಂದಿದ್ದರು, ಹೌದು, ಅವಳಿಗೆ ಗೊತ್ತಿಲ್ಲ ಯಾರ ಕಷ್ಟ ಎಷ್ಟೆಷ್ಟು ಅಂತ, ನೀನು ಹೋಗಿ ಅರ್ಜಿ ಹಾಕಿಕೊಳ್ಳಬೇಕು, ಅದರ ಮೇಲೆಯೇ ಅವಳಿಗೆ ಗೊತ್ತಾಗಬೇಕು ಅದು, ಅಲ್ಲವೇ ಎಂದು. ನಾನು ವಾದಕ್ಕಾಗಿ, ಅಲ್ಲ ಅಜ್ಜಿ, ನಾವು ಕೇಳದೆಯೇ ಅವಳು ಏತಕ್ಕೆ ಕೊಟ್ಟಾಳು ಎಂದದ್ದಕ್ಕೆ, ಕೇಳಿದವರಿಗೆ ಅವಳು ಕೊಡಬೇಕಂತಲೇ ಇಲ್ಲ, ಮಕ್ಕಳ ಹಿತಕ್ಕೆ ಯಾವುದು ಒಳ್ಳೆಯದಂತ ಅವಳಿಗೆ ಗೊತ್ತಿದ್ದೀತು. ಅವಳು ಅದನ್ನು ಈ ತನಕವೂ ಕೊಟ್ಟಿಲ್ಲವಾದರೆ ಅದಕ್ಕೆ ಕಾರಣವೂ ಅವಳಿಗೆ ಗೊತ್ತು. ಅದು ಕೊಡುವ ವಸ್ತುವಾದರೆ ಅದನ್ನು ಅವಳು ಕೇಳದೆಯೂ ಕೊಟ್ಟಾಳು, ಹಾಗೆ ಕೊಟ್ಟೇ ಹುಟ್ಟಿಸಿರುತ್ತಾಳೆ ಅನ್ನು ಎಂದಿದ್ದಳು.
ನಾನು ಆ ವಿಚಾರವನ್ನು ಬಹಳ ಹೊತ್ತು ಯೋಚಿಸಿ ತಲೆ ಕೆಡಿಸಿಕೊಂಡಿದ್ದೆ. ಹಿಂದೆ ಯೌವನದಲ್ಲಿ ವೈಧವ್ಯದ ದುಃಖ ಬಾಧಿಸುತ್ತಿರಬಹುದಾದ ಕಾಲದಲ್ಲಿ ಅವರು ಊರಿನ ಗುಡಿಗಳಿಗೆ ಹೋದವರೇ. ಹೋಗಿ ಏನು ಮಾಡಿದರು, ಏನು ಕೇಳಿಕೊಂಡರು, ಇವಾವುದೂ ನನಗೆ ತಿಳಿಯದ ಮಾತು. ಆಮೇಲೆ ಮಾತ್ರ ಹೋಗುವ ಬಯಕೆಯನ್ನೇ ತೋರಿಸಿದವರಲ್ಲ. ಒಮ್ಮೆ ಹಿಂಡುಗಾನಕ್ಕೆ ಹೋದಾಗ ನಡೆದ ಕತೆಯನ್ನು ತಿಪ್ಪಜ್ಜಿ ಹೇಳಿದ್ದಾರಷ್ಟೆ. ಹೋದಾಗಿನ ಸಂತೋಷಕ್ಕಿಂತಲೂ ಮುಂದಾದ ಅವಾಂತರ ಯಾರಿಗೆ ಬೇಕು? ಅಂತೂ ಈ ಬಾರಿ ಬಂದ ಮಳೆಗಾಲ ಕಳೆಯಿತು. ಗದ್ದೆಯ ಭತ್ತ ಚಾವಡಿಗೆ ಬಂದು ಬಿದ್ದಿತು. ಮತ್ತೊಂದು ತಿಂಗಳ ಮೇಲೆ ಆಳುಗಳು ಬಂದು ಅದನ್ನು ಬೇಯಿಸಿ ಅಂಗಳದಲ್ಲಿ ಹರವಿ ಅಲ್ಲಿರುವ 3 ಒರಳುಗಳಲ್ಲಿ ಕುಚ್ಚಲಕ್ಕಿ ಕುಟ್ಟುವ ಸಂಗೀತವೂ ಕೇಳಿಸತೊಡಗಿತು. 10 ದಿನಗಳಲ್ಲಿ ಆ ಕೆಲಸ ಮುಗಿಯಿತು. ಕೆಲವು ಸಾರಿ ಅಜ್ಜಮ್ಮ ಭತ್ತ ಕುಟ್ಟುವವರು ಹಾಡುತ್ತಿದ್ದ ಆ ಒನಕೆ ಹಾಡುಗಳನ್ನೂ ಕೇಳುತ್ತಿದ್ದರು. ಅಲ್ಲಿಯೂ ಊರಿನ ಕತೆ ಬರುತ್ತದೆ, ಬಡತನದ ಕತೆ ಬರುತ್ತದೆ. ಲಕ್ಷ್ಮಣ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಂದ ಕತೆಯೂ ಬರುತ್ತದೆ. ಅವೆಲ್ಲವನ್ನೂ ಕೇಳುತ್ತಾರೆ. ಆಮೇಲೆ ತಮ್ಮ ಮನಸ್ಸಿನಲ್ಲೇ ಏನೇನೋ ಮಣಮಣ ಅಂದುಕೊಳ್ಳುತ್ತಾರೆ. ನಾನು ತೋಟದ ಕೆಲಸದಲ್ಲೋ 2ನೆಯ ಬೆಳೆಗೆ ಉದ್ದು ಹುರುಳಿ ಬಿತ್ತಿಸುವುದರಲ್ಲಿಯೋ ಸಮಯ ಕಳೆಯುತ್ತಿದ್ದೆ. ಆಮೇಲೆ ಹುರುಳಿಯೂ ಮನೆಗೆ ಬಂದಿತು, ಉದ್ದಿನ ಗಿಡವೂ ಮನೆಗೆ ಬಂದಿತು. ಕಾಳನ್ನು ಬೇರೆ ಮಾಡಿ ಕೊಣ್ಣೆಯನ್ನು ಪುಡಿ ಮಾಡಿ ಬೆಳೆದ ಧಾನ್ಯದ ಮುಡಿಯನ್ನು ಕಟ್ಟಿಸಿದ್ದಾಯಿತು. ಒಂದು ದೃಷ್ಟಿಯಿಂದ ನಮ್ಮೂರಿನ ಜೀವನ ಬರಡು ಜೀವನ. ವರ್ಷ ವರ್ಷವೂ ಮಾಡಿದ್ದನ್ನೇ ಮಾಡುವುದು, ತೀಡಿದ್ದನ್ನೇ ತೀಡುವುದು. ಆ ನಡುವೆ ಹಬ್ಬ ಹರಿದಿನಗಳು ಬಾರದೆ ಹೋದರೆ ನಮ್ಮ ಈ ಗ್ರಾಮ ಜೀವನದಲ್ಲಿ ಏನು ಚೆಲುವಿದೆ, ಏನು ಗೆಲುವಿದೆ? ವೈಶಾಖ ಮಾಸ ಬಂದಿತಾದರೆ 10 ಮನೆಗಳಲ್ಲಿ ಮದುವೆಯೋ ಮುಂಜಿಯೋ ಮೆತ್ತಗೆ ಆಗತೊಡಗುತ್ತದೆ. ಬೇಸಾಯದ ಯಾವತ್ತೂ ಕೆಲಸ ಮುಗಿದಿರುತ್ತದೆ. 4 ಮನೆಗಳಿಗೆ ಹೋಗಿ ಬರುತ್ತಿದ್ದು ಉಂಡು ತಿಂದು ಹೊತ್ತನ್ನು ಕಳೆಯಬಹುದು. ವಿನಾಯಕನ ಚೌತಿ, ನವರಾತ್ರಿ, ಕೊನೆಗೆ ಅನಂತ ಚತುರ್ದಶಿ ಇಷ್ಟು ಕಳೆದವೆಂದರೆ ಮುಂದಿನ ವರ್ಷ ಹಬ್ಬ ಬರುವ ತನಕ ತಾಪತ್ರಯವೇ. ಮಳೆ ಬಿಟ್ಟ ಮೇಲೆ ಕಪ್ಪೆಗಳು ಕೆಸರಲ್ಲಿ ಹುದುಗಿ ಮಲಗಿಕೊಳ್ಳುವ ಹಾಗೆ ನಾವು ಯಾವತ್ತೂ ಚಿಂತೆಗಳನ್ನು ಮರೆಯಬೇಕಾಗಿತ್ತು. ಆಗ ನನ್ನ ಮನಸ್ಸು ಜಡಭರತನ ಮನಸ್ಸಾಗುತ್ತಿತ್ತು. ಮುಂದೆ ಚಳಿಗಾಲವೂ ಮುಗಿದು ಹುಚ್ಚು ಗಾಳಿ ಬೀಸತೊಡಗಿದಾಗ ಬಂತೊಂದು ಹಬ್ಬ. ಬೇಸರ ಕಳೆಯುವುದಕ್ಕೆ ಶಿವರಾತ್ರಿಯಾದರೂ ಬಂದು ಬಿಟ್ಟಿತು ಎಂಬ ಎಚ್ಚರವಾಯಿತು. ಶಿವರಾತ್ರಿಯ ದಿವಸ ನಮ್ಮೆಲ್ಲರಿಗೂ ಉಪವಾಸವೆಂದು ಲೆಕ್ಕ. ಅಂದರೇನು? ಅವಲಕ್ಕಿ, ಉಪ್ಪಿಟ್ಟು, ಉಪಹಾರಗಳನ್ನು 2 ಹೊತ್ತು ಅನ್ನದ ಬದಲಿಗೆ ತಿನ್ನಬೇಕು. ನಮ್ಮ ಅಜ್ಜಿಗೂ ಅದೇ, ಕಿಟ್ಟಣ್ಣನಿಗೂ ಅದೇ. ಆ ದಿವಸ ಸಾಯಂಕಾಲ ನಾವೆಲ್ಲರೂ ಕಪಾಲೇಶ್ವರನ ಗುಡಿಗೆ ಹೋಗಿ ಬರುತ್ತೇವೆ. ಅಲ್ಲಿ ದೇವರಿಗೆ ಅನರ್ಘ್ಯವಾಗಿ ಅಭಿಷೇಕವಾಗುತ್ತದೆ. ರುದ್ರ ಜಪಿಸುತ್ತಾರೆ, ಮಂತ್ರಘೋಷ ಮಾಡುತ್ತಾರೆ, ಆರತಿ ಆಗುತ್ತದೆ. ರಾತ್ರಿ ಪೂಜೆ ಕಳೆದು ಗಂಧ ಬಿಲ್ವಪತ್ರೆಗಳನ್ನು ಹಿಡಿದುಕೊಂಡು ಎಲ್ಲರೂ ಮನೆಗೆ ಬರುತ್ತಾರೆ. ನಮ್ಮ ಮನೆಯಲ್ಲಿ ಯಾಕೋ ಹಳೆಗಾಲದಿಂದಲೂ ಬಂದ ರಿವಾಜು ಸ್ವಲ್ಪ ತಾಪತ್ರಯದ್ದು. ಬಂದ ಮೇಲೆಯೇ ಅಡುಗೆ ಅಟ್ಟು ಊಟ ಮಾಡಬೇಕು. ಅದು ಮುಂಡಕನ ಓಲೆ ಕೊಟ್ಟೆಗಳಲ್ಲಿ ಹಿಟ್ಟನ್ನು ಸುರಿದು ಕಡುಬು ಬೇಯಿಸಿ ಕಾಯಿ ಹಾಲಿನೊಡನೆ ಊಟ ಮಾಡಿದರೇ ಶಿವರಾಯನಿಗೆ ಸಂತೋಷ ಎಂದು ಲೆಕ್ಕ. ರಾತ್ರಿ ಜಾಗರಣೆ ಮಾಡುವ ಬದಲು ಕಡುಬು ಎಲೆಗೆ ಬೀಳುವ ತನಕವೂ ಕಣ್ಣಿನಲ್ಲಿ ನಿದ್ದೆಯ ಅಮಲು ತೂಗಿಕೊಂಡಿರುತ್ತದೆ. ಶಿವರಾತ್ರಿಯ ದಿವಸ ಬೆಳಿಗ್ಗೆ ಮೀಯುವಾಗಲೇ ನನಗೆ ಈ ಎಲ್ಲ ಕಾರ್ಯಾಚರಣೆಗಳು ನೆನಪಿಗೆ ಬಂದುವು. ಒಂದು ಮಸಲ ಮಾಡುವ ಎಂದು ಯೋಚಿಸಿದೆ. ಮಸಲ ಮತ್ತೇನಲ್ಲ, ಅಜ್ಜಿಯನ್ನು ಪುಸಲಾಯಿಸಿ ಕಪಾಲೇಶ್ವರನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ. ಸಾಯಂಕಾಲ ಹೊತ್ತಿರುವಾಗಲೇ ಸೀತೆ ಮಕ್ಕಳನ್ನು ಕರೆದುಕೊಂಡು ಸ್ನೇಹಿತರ ಮನೆಗೆ ಹೋಗಿ ಅಲ್ಲಿಂದ ಅವರ ಮನೆಯ ದಿಬ್ಬಣವನ್ನು ಹೊರಡಿಸಿ ದೇವಸ್ಥಾನಕ್ಕೆ ಹೋಗುವವಳು. ಅವಳು ಹೊರಟು ಹೋದಳು ಹಾಗೆಯೇ. ಸಂಜೆ ಸಮೀಪಿಸುತ್ತಲೇ ನಾನು ಅಜ್ಜಮ್ಮನೊಡನೆ, ಅಜ್ಜಿ, ಬಹಳ ದಿವಸ ಆಯಿತು ನೀವು ದೇವಸ್ಥಾನಕ್ಕೆ ಹೋಗದೆ. ನನಗೆ ನಿಮ್ಮ ಜತೆಗೆ ಅಲ್ಲಿಯ ತನಕವೂ ಹೋಗಿ ಒಂದು ಗಳಿಗೆ ದೇವರ ಪೂಜೆ ನೋಡಿಕೊಂಡು ಬರುವ ಆಸೆ ಎಂದೆ. ಅದಕ್ಕೇನಂತೆ ಎಂದರು ಅವರು. ಅಲ್ಲಿನ ಓಲಗ ಮಂಟಪ ಬಿದ್ದು ಹೋದುದನ್ನು ಇನ್ನೂ ಸರಿ ಮಾಡಲಿಲ್ಲ ಊರವರು. ಈಗ ಶಂಕರಯ್ಯ ದೇವಸ್ಥಾನದ ಮುಕ್ತೇಸರರು. 2 ತಿಂಗಳಿಗೆ ವರ್ಷದ ಜಾತ್ರೆಯೂ ಬರುತ್ತದೆ. ಅಷ್ಟರೊಳಗಾಗಿ ಬಿದ್ದ ಮಂಟಪವನ್ನು ಕಟ್ಟಿಸಬೇಡವೇ? ಕುಸಿದು ಬಿದ್ದ ಮಂಟಪವನ್ನು ಹಾಗೆಯೇ ಬಿಡಬಾರದು ಎಂದು ಅವರಿಗೆ ಕಾಣಿಸಲಿಲ್ಲ. ಕೇಳಿದ್ದರೆ ನನ್ನ ಪಾಲಿನ ವಂತಿಗೆಯನ್ನು ನಾನು ಕೊಡುತ್ತಿದ್ದೆ
ಎಂದು ಪೀಠಿಕೆ ಹಾಕಿ ಅಜ್ಜಿಯನ್ನು ಕರೆದುಕೊಂಡು ಮೆಲ್ಲನೆ ಬಯಲಿಗೆ ಇಳಿದೆ. ಮುಂದೆ ಅರ್ಧ ಮೈಲು ದೂರ ಹಾಡಿಯ ದಾರಿಯಲ್ಲಿ ಹೆಜ್ಜೆ ಹಾಕುತ್ತಾ ಕಪಾಲೇಶ್ವರನ ಪ್ರಾಕಾರವನ್ನು ಸಮೀಪಿಸುವಾಗ ಕತ್ತಲಾಯಿತು. ಅವರ ಕೈ ಹಿಡಿದುಕೊಂಡು ಇದು ಏರು, ಇದು ತಗ್ಗು ಎಂದು ಆಗಾಗ ಹೇಳುತ್ತಾ ಕರೆದು ತಂದೆ. ದೇವಸ್ಥಾನದ ಮುಂದೆಯೂ ಒಳಗೂ ಸಾಕಷ್ಟು ಜನ ನೆರೆದಿತ್ತು. ಆದುದರಿಂದ ನಾನು ತುಸು ಯೋಚನೆ ಮಾಡಬೇಕಾಯಿತು. ನಾನು ಅವರನ್ನು ಕರೆದು ತಂದ ಉದ್ದೇಶವೇ ಹರಟೆ ಹೊಡೆಯುವುದು. ಜನಜಂಗುಳಿ ಅವರಿಗೂ ಬೇಡ, ನನಗೂ ಬೇಡ. ಅಜ್ಜಿಯನ್ನು ಮಾತನಾಡಿಸಲು ಒಳ್ಳೆಯ ಶಾಂತವಾದ ಮೂಲೆ ಸಿಗುತ್ತದೆಯೇ ಎಂದು ಹವಣಿಸಿ ದೇವಾಲಯಕ್ಕೆ 3 ಬಾರಿ ಸುತ್ತು ಬಂದು ಜನರ ನಿಗ್ಗನ್ನು ಕಂಡು ಅಜ್ಜಮ್ಮ ಒಳಗೆ ತುಂಬ ಜನ ಎಂದು ಮುಂಬಾಗಿಲಲ್ಲೇ ನಿಂತೆ ನಮಸ್ಕರಿಸಿ ಈಚೆಗೆ ಬಂದೆ. ನನ್ನ ದೃಷ್ಟಿ ಮಾಡಿಲ್ಲದ ಓಲಗ ಮಂಟಪದ ಕಡೆಗೆ ಹರಿಯಿತು. ಪೂಜೆ ಮುಗಿಯುವ ತನಕವೂ ಓ ಅಲ್ಲಿ ಹೋಗಿ ಕೂತಿರುವ ಎಂದು ಅವರನ್ನು ಕರೆದುಕೊಂಡು ಬಂದು ಆ ದಿವಂಗತ ಮಂಟಪದ ಚಾವಡಿಯಲ್ಲಿ ಕುಳ್ಳಿರಿಸಿ ನಾನು ಅವರ ಬಳಿ ಕುಳಿತುಕೊಂಡೆ. ಆಗಾಗ ಭಕ್ತ ಜನಗಳ ಮಾತುಕತೆ, ಬಾರಿಸುತ್ತಿದ್ದ ಗಂಟೆಗಳ ಡೊಯ್ ಡೊಯ್ ಧ್ವನಿ ಕೇಳಿಸುತ್ತಿತ್ತು. ಆದರೂ ನಾವು ಕುಳಿತ ಸ್ಥಳದಲ್ಲಿ ಯಾವ ಭಕ್ತರೂ ಸುಳಿದಾಡುತ್ತಿರಲಿಲ್ಲ. ಅಜ್ಜಿ ಸುಮ್ಮನೆ ಕುಳಿತರು. ನಾನೂ ಸುಮ್ಮನೆ ಕುಳಿತುಕೊಂಡೆ. ಹಾಗೆಯೇ ಕಳೆದಿರಬೇಕು 1 ಗಂಟೆ ಸಮಯ. ಗಂಟೆಗಳ ಡೊಯ್ ಢಣ ಢಣ ಕೇಳುತ್ತಾ ಅಜ್ಜಿಯೇ ನನ್ನ ಕೈಯನ್ನು ತಡವಿ ಹಿಡಿದು, ಮಗು, ನನಗೆ ಯಾಕೋ ಒಂದು ನಮೂನೆ ಆಗುತ್ತದೆ, ಏನೇನೋ ಕೇಳಿಸುತ್ತದೆ, ಏನೇನೋ ಕಾಣಿಸುತ್ತದೆ ಎಂದರು. ತುಸು ಹೊತ್ತಿನ ಮೇಲೆ ಎಲ್ಲವೂ ವಿಚಿತ್ರ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂಬ ಗಾದೆಯ ಹಾಗಿದೆ. ಇಲ್ಲಿರುವುದು ಶಿವಲಿಂಗ, ಶಿವಲಿಂಗವೇ ಅದು. ಅದನ್ನು ಯಾರೋ 4 ಮಂದಿ ಬ್ರಾಹ್ಮಣರು ತಲೆಮಾರಿನಿಂದ ಪೂಜಿಸಿಕೊಂಡು ಬಂದಿದ್ದರು. ಹಿಂದೆ ಆ ದೇವರ ಗುಡಿ ಇಷ್ಟೆಲ್ಲ ದೊಡ್ಡದಿರಲಿಲ್ಲ. ಹಿಂಡುಗಾನ ಅಮ್ಮನ ಗುಡಿಯ ಹಾಗೆ ಸಣ್ಣ ಒಂದು ಹುಲ್ಲು ಚಾವಣಿಯ ಗುಡಿಯಾಗಿತ್ತು. ಇವತ್ತು ಇದು ಎಷ್ಟೆಷ್ಟೋ ಬೆಳೆದಿದೆ. ಹೊರಗೆ ನಂದಿ ಏನು, ಅಂಬಲ ಏನು, ಪಗಾರದ ಗೋಡೆ ಏನು, ಇದೊಂದು ಹಿಂದೆ ಇದ್ದಿರಲಿಲ್ಲ. ಮುಂದೊಂದು ದಿವಸ ಈ ಊರಿನ ಅರಸುತನ ಬದಲಾಯಿತು. ಆ ದಿನ ಕಲ್ಲು ಮಂಟಪದ ಒಂದು ಗೊಂಬೆಯನ್ನು ತೋರಿಸಿದೆಯಲ್ಲ, ಅದನ್ನು ನಟ್ಟ ದೊರೆಯ ರಾಜ್ಯಭಾರ ಶುರುವಾಯಿತು. ಆ ಕಾಲಕ್ಕೆ ಈ ದೇವರನ್ನು ಕಂಡು ನಗುವಂಥ ಮಂದಿಯೂ ಹೆಚ್ಚಿದರು. ಊರಿನ ಬಹಳ ಮಂದಿ ತಮ್ಮ ಜಾತಿ ಬಿಟ್ಟರು, ಇನ್ನೊಂದು ಜಾತಿ ಹಿಡಿದರು. ಕೆಲವರು ಅದೂ ನಿಜ ಇದೂ ನಿಜ ಎಂದರು. ಕೇವಲ 3-4 ತಲೆಮಾರಿನೊಳಗೆ ಏನೇನೆಲ್ಲ ಆಯಿತು ಹೋಯಿತು. ಈಗ ಶಿವನಿಗೆ ಹೊತ್ತು ಹೊತ್ತಿಗೆ ಪೂಜೆ ಮಾಡುವ ಬ್ರಾಹ್ಮಣರೇ ಇಲ್ಲದೆ ಹೋದರು. ದೇವರಿಗೆ ಯಾವ ಪೂಜೆಯೂ ಬೇಕಿಲ್ಲ ಎಂಬುದು ನಿಜ. ನಾವು ಹೊಗಳಿ ಅವನನ್ನು ಮರುಳುಗೊಳಿಸುವ ಕಾಲ ಅಷ್ಟರಲ್ಲೇ ಇದೆ ಎಂದರು. ಸುಮ್ಮನಾದರು. ಮುಂದೆ ಮಾತು ಬಾರದ್ದನ್ನು ಕಂಡು, ಹಾಗಾದರೆ ಮುಂದೆ ಇಷ್ಟೆಲ್ಲ ದೊಡ್ಡ ಗುಡಿ ಆಯಿತು ಹೇಗೆ? ಸದ್ಯ ಅದನ್ನು ನೋಡಿಕೊಳ್ಳುವವರಿಗೆ ದಿಕ್ಕಿಲ್ಲ. ಆದರೂ ನೀವು ಹೇಳಿದ್ದು ನಿಜವಾದರೆ ಹಳೆಯ ಗುಡಿಯ ಪಂಚಾಂಗವೊಂದು ಉಳಿಯುತ್ತಿತ್ತೋ ಏನೋ ಎಂಬ ಸಂಶಯವನ್ನು ಸೂಚಿಸಿದೆ. ಮಾತನಾಡಲಿಲ್ಲ ಅವರು. ನನ್ನ ಪ್ರಶ್ನೆಗೆ ಉತ್ತರವನ್ನೂ ಹೇಳಲಿಲ್ಲ. ಅನಂತರ ಇಲ್ಲೆಲ್ಲೋ ಒಂದು ವಾಲ ಮಂಟಪ ಇದೆಯಲ್ಲ ಎಂದರು. ಅಜ್ಜಿ, ನೀವು ಕೂತದ್ದೇ ಅದರ ಕಟ್ಟೆಯಲ್ಲಿ, ಅದರ ಮಾಡು ಬಿದ್ದು ಹೋಯಿತು ಅಂದೆನಲ್ಲ, ಅದೇ ಓಲಗದ ಮಂಟಪವೇ ಇದು ನಾವು ಕೂತದ್ದು ಎಂದೆ. ಹಾಗೆ ಹೇಳು, ಈಗಲಾದರೆ ಒಂದಕ್ಕೊಂದು ಹೊಂದಿಕೆ ಕಾಣಿಸುತ್ತದೆ. ಇದರದ್ದೇ ಒಂದು ಕತೆಯಿದೆ. ಶಿವನ ಗುಡಿ ಹಾಳು ಬಿದ್ದ ಆ ಕಾಲಕ್ಕೆ ಇಲ್ಲಿನ ದೊರೆ, ಅದೆಂಥದೋ ಜಾತಿ ಎಂದೇ ಅಲ್ಲ ನೀನು, ಆ ಜಾತಿಯವ ಬಂದ. ಅವನ ಊರು ಇಲ್ಲಿಂದ ತೆಂಕು ಮೂಡಿನ ದೂರದ ಊರಪ್ಪ. ಯಾವ ಸುಟ್ಟ ಹೆಸರೋ ಅದರದ್ದು. ಅವನ ಹಿರಿಯರೇ ನಾವು ಬರುತ್ತಾ ಕಂಡೆವಲ್ಲ, ಆ ಹಾಡಿಯಲ್ಲಿನ ವಿಷ್ಣುಮೂರ್ತಿಯನ್ನು ಕಿತ್ತು ಇನ್ನೊಂದು ದೇವರನ್ನು ನಟ್ಟವರು. ಆ ಅರಸು ಆಗಾಗ ಇಲ್ಲಿಗೂ ಬಂದು ಹೋಗುತ್ತಿದ್ದ. ಒಂದು ದಿವಸ ನೋಡು, ಅದೇ ಅರಸನ 2ನೆಯ ಹೆಂಡತಿಗೆ ಕಠಿಣ ಅಂದರೆ ಕಠಿಣ ಕಾಯಿಲೆಯಾಯಿತು. ಅಂಥಿಂಥ ಕಾಯಿಲೆಯಲ್ಲ, ಕಾಣಿಸುತ್ತಿದೆ ನನಗವಳ ಮುಖ. ಈಗಲೋ ಇನ್ನೊಂದು ಗಳಿಗೆಗೋ ಅನ್ನುವ ಹಾಗಿದ್ದಾಳೆ. ಮದ್ದು ಮಾಟ ಮಾಡಿ ಮಾಡಿ ಬೇಸತ್ತರು. ಅವಳು ಅವನ 2ನೇ ಹೆಂಡತಿ, ಆದರೆ ತುಂಬ ಮೆಚ್ಚಿನವಳು. ಅವಳಿಗೆ ಬಂತು ಕಾಯಿಲೆ. ಅವಳು ತುಂಬ ಚಂದ, ಒಳ್ಳೆಯ ಪ್ರಾಯ. ಕಾಯಿಲೆ ಬರುತ್ತಲೇ ಅರಸು ಕಂಗಾಲಾದ. ಈ ಗಳಿಗೆಯಲ್ಲಿ ಯಾರೋ ಆಪ್ತರು ಬಂದು ಅವನ ಕಿವಿಗೆ ಹಾಕಿದರೆಂದು ಕಾಣುತ್ತದೆ. ಹಿಂಡುಗಾನದ ಆಸುಪಾಸಿನಲ್ಲಿಯೇ ಒಬ್ಬರು ಭಾರೀ ದೊಡ್ಡ ಋಷಿಗಳಿದ್ದಾರೆ.
ಸತ್ತವರನ್ನು ಬದುಕಿಸುವ ತ್ರಾಣ ಅವರಿಗಿದೆ ಎಂತ. ಸುದ್ದಿಯನ್ನು ಕೇಳಿ ಅರಸ ಕುದುರೆಯ ಮೇಲೆ ಕೂತುಕೊಂಡು ಈ ಊರಿಗೆ ಬಂದು ಮುಂದೆ ಇದೇ ದಾರಿಯಾಗಿ ಹಿಂಡುಗಾನಿಗೂ ಹೋದ. ಆಗ ಏನನ್ನುತ್ತೀಯ? ನಾನು ಒಂದು ದಿನ ಹೇಳಿದೆನಲ್ಲ, ಅಲ್ಲಿ 100 ಬೈರಾಗಿಗಳು ಇರುತ್ತಿದ್ದರು. ಅವರ ಮೈ ಬೂದಿ, ತಲೆ ತುಂಬ ಜಡೆ. ಅವರಿಗೆ ಅರಿವೇ ಇದ್ದರುಂಟು, ಇಲ್ಲದಿದ್ದರಿಲ್ಲ. ಅವರು ಭೈರವನ ಭಕ್ತರು. ಹಗಲಲ್ಲಿ ನಿದ್ರೆ ಅವರಿಗೆ, ರಾತ್ರಿಗೆ ಪೂಜೆ, ಸ್ಮಶಾನ ಎಂದರೆ ಮನೆಯಿದ್ದ ಹಾಗೆ. ಅವರ ಗುರು ಕಾಣಿಸುತ್ತಿದ್ದಾನೆ ನನ್ನ ಕಣ್ಣಿಗೆ. ಕರ್ರಗಿನ ಠೋಣೆಯ, ಅವನು ಬೂದಿ ಬಡುಕನೆ. ಅವನನ್ನು ಸಣ್ಣ ಮಕ್ಕಳು ಕಂಡರೆ ಕಿರುಚಿ ಓಡಬೇಕು. ಆ ಗುರುವಿನ ಕೈಯಲ್ಲಿ ದೊಡ್ಡದೊಂದು ಕಬ್ಬಿಣದ ತ್ರಿಶೂಲವಿದೆ. ಕುಡಿಯುವ ನೀರಿಗೆ ಅವನು ಹಿಡಿಯುತ್ತಿರುವ ಪಾತ್ರೆ ಗೊತ್ತೇ? ನರಮನುಷ್ಯನ ತಲೆಯೋಡು. ಕಪಾಲಿಕರ ಗುರುವೇ? ಕಪಾಲಿಕರು ಅಂತಿದ್ದರಂತೆ ಹಿಂದೆ, ಕಾಳಭೈರವನ ಭಕ್ತರು. ಭಕ್ತರು ಗಿಕ್ತರು ಅದೆಲ್ಲವೂ ಸಮವೇ. ಆದರೆ ನೋಡು, ಅವರ ಪೂಜೆಯ ಬಗ್ಗೆ ಒಂದು ಚೂರೂ ನನಗೆ ಅರ್ಥವಾಗುವುದಿಲ್ಲ. ತಪಸ್ಸು ಅಷ್ಟಸಿದ್ಧಿ ಅನ್ನುತ್ತಾರೆ ನಿಜ, ಆದರೆ ರಾತ್ರಿಯೇ ಯಾತಕ್ಕೆ ಬೇಕು? ರಾತ್ರಿಯಲ್ಲೇ ಎಲ್ಲ ಏನೇನೋ ಮಂಡಲವನ್ನು ಬರೆಯುತ್ತಾರೆ, ಹೋಮ ಮಾಡುತ್ತಾರೆ, ಹ್ರಾಂ ಹ್ರೀಂ ಅನ್ನುತ್ತಾರೆ, ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಾರೆ. ಅದರ ಮೇಲೆ ಆ ಕಪಾಲದಲ್ಲಿ ಹೆಂಡ ತುಂಬಿಸಿಕೊಂಡು ಕುಡಿಯುತ್ತಾರೆ. ಹೆಣ್ಣುಗಳು ಗಂಡುಗಳು ಕೂಡಿಯೇ ಭೈರವನ ಪೂಜೆ ಮಾಡುತ್ತಾರೆ. ಅವರೆಲ್ಲ ಶಿವನಿಗೆ ಶಿವ ಎನ್ನುವುದು ಕಡಿಮೆ. ಕಾಳಭೈರವನಂತೆ ಅವನು. ಜನರೇ ಶಿವನನ್ನು ಹಾಗೆ ಕರೆದ ಮೇಲೆ ಅವನು ಒಪ್ಪಿಕೊಳ್ಳದೆ ಏನು ಮಾಡಿಯಾನು? ಅವರು ಮಾಡುವ ಪೂಜೆ ಎಂಥದ್ದು, ಯಾತಕ್ಕೆ? ಯಾಕೆನ್ನಲಿ, ಅವರು ದೇವರನ್ನು ಕಾಣುವ ದೃಷ್ಟಿಯೇ ಒಂದು ತೆರ. ನನಗೆ ಯಾಕೋ ಅದು ಏನೇನೂ ಒಗ್ಗುವುದಿಲ್ಲ. ಆ ಶಿವ ಉಮೆಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡ. ಲೆಕ್ಕಾಚಾರದಲ್ಲಿ ಅವನು ವಿರಕ್ತ ಅಂತ. ಆದರೆ ಇವರ ಲೆಕ್ಕ ಬೇರೆಯೇ ಇದೆ. ಇವರ ಆಸೆ ಉಮೆಯಂಥ ಒಂದು ಚೆಂದದ ಹೆಣ್ಣಿನೊಡನೆ ತಮಗೆ ಯಾವತ್ತೂ ಕಾಲವೂ ಸುಖ ಭೋಗ ಸಿಗಬೇಕು ಎಂದಿದೆ. ಅಯ್ಯೋ ಕರ್ಮವೇ, ಅದಕ್ಕೆ ಇಷ್ಟೆಲ್ಲ ಬೇಕೇ ಅನಿಸುತ್ತದೆ. ನನ್ನ ಅಂದಾಜು ಇಷ್ಟೆಲ್ಲ ಮಂತ್ರಸಿದ್ಧಿ, ಮಾಯ ಮಾಟ ಮತ್ತೊಂದು ಮಾಡಿ ಶಿವನ ಹಾಗೆಯೇ ತಾವೂ ಒಂದು ದಿನ ಅಧಿಪತ್ಯ ಮಾಡುವುದಕ್ಕೆ. ಆ ಅಧಿಪತ್ಯ ಯಾರ ಮೇಲೋ, ಯಾಕಾಗಿಯೋ? ಅವರು ಹೇಳತೊಡಗಿದ ಕತೆಯು ಸರಣಿ ತಪ್ಪಿತೆಂದು ತೋರಿದ್ದರಿಂದ ನಾನು, ಅಲ್ಲ ಅಜ್ಜಿ, ನೀವು ಆ ಜೈನ ಅರಸು ಏನು ಮಾಡಿದ ಎಂಬುದನ್ನು ಹೇಳಲಿಲ್ಲ. ಹಿಂದೆ ನಮ್ಮ ಹೆಮ್ಮಾಡಿಯಲ್ಲಿ ಜೈನ ಅರಸು ಇದ್ದರಂತೆ. ಹುಂಬಚ್ಚದಿಂದ ಅವರು ಅಲ್ಲಿಗೆ ಬಂದರು ಅನ್ನುತ್ತಾರೆ. ಹೆಮ್ಮಾಡಿಯೋ ಗುಡ್ಡಮ್ಮಾಡಿಯೋ ನನಗೆ ಅದೊಂದೂ ತಿಳಿಯದು. ಅವನು ಅರಸು. ಅವನು ಒಟ್ಟಾರೆ ಪರಿವಾರ ಸಮೇತ ಕಪಾಲಿಕರ ಗುರುವಿನ ಹತ್ತಿರ ಬಂದು ಅತ್ತ, ನಿಮಗೆ ಅಡ್ಡಬಿದ್ದೆ ಎಂದು ಬೇಡಿದ. ಆ ಗುರು ಒಂದಷ್ಟು ಮಂತ್ರಿಸಿದ ಬೂದಿಯನ್ನು ಕೊಟ್ಟ. ಮತ್ತೇನೇನೋ ಹೇಳಿದನಪ್ಪ. ಅದನ್ನು ಹಾಗೆಯೇ ತೆಗೆದುಕೊಂಡು ಬಂದ ಅರಸು ತನ್ನ ಊರಿಗೆ ಹೊರಟು ಹೋದ. ಹಾಗೆ ಹೋದ ಮೇಲೆ ಏನಾಯಿತು ಎಂಬುದು ಗೊತ್ತಾಗುವುದಿಲ್ಲ. ಆದರೆ ನೋಡು, ಇದೇ ತಾವಿನಲ್ಲಿ, ಇದೇ ಅಂದರೇನು, ಇದೇ ಸ್ಥಳ, ಆ ವಾಲಮಂಟಪ ಕಟ್ಟಿದ್ದೇ ಆ ಗುರುವನ್ನು ಕುಡ್ರಿಸಿಕೊಂಡು ಅವನ ಕಾಲು ತೊಳೆದು ತೀರ್ಥ ತೆಗೆದುಕೊಳ್ಳಲಿಕ್ಕೆ. ಅದಕ್ಕೆ ಸೇರಿದ ಜನ ಕಾಣಿಸುತ್ತಾರೆ ನನ್ನ ಕಣ್ಣಿಗೆ. ಯಾವ ಅರಸನಿಗೂ ಅಷ್ಟು ಮರ್ಯಾದೆ ಸಿಕ್ಕಿರಲಾರದು. ಪ್ರಾಯಶಃ ಅವನು ಕೊಟ್ಟ ಬೂದಿಯಿಂದ ಅವನ ಹೆಂಡತಿಯ ಜೀವ ಬಚಾವಾಗಿರಬೇಕು. ಅದನ್ನು ಕಂಡು ಅವನ ಮನಸ್ಸೂ ತಿರುಗಿತೆ. ಬಹಳ ಹಿಂದಿನ ಅವನ ಹಿರಿಯರು ಬ್ರಹ್ಮ ವಿಷ್ಣು ಶಿವರನ್ನು ನಂಬಿ ಬಂದವರು. ಆ ನಡುವಿನ ತಲೆಮಾರಿನವರು 4 ದಿನಕ್ಕೆ ತಮ್ಮ ದೇವರನ್ನು ಬದಲಿಸಿದರು. ಈಗ ತಿರುಗಿ ಬದಲಿಸುವ ಹಾಗಿದೆ. ಅಂಗಿ ಕಳಚಿದಷ್ಟು ಸುಲಭ. ಜನಕ್ಕೆ ಮತ ಕಳಚಿಕೊಳ್ಳುವ ಚಟ. ದೊಡ್ಡವರು ಮಾಡಿದ್ದನ್ನು ಕಂಡು ಉಳಿದವರೂ ಮಾಡುತ್ತಾರೆ. ಅಷ್ಟು ಸುಲಭದಲ್ಲಿ ನಂಬಿಕೆ ಕಳಚಿಕೊಳ್ಳಲಾರದವರ ಸಂಕಟ ಮಾತ್ರ ಹೇಳತೀರದ್ದು. ಅಲ್ಲವಾದರೆ ಏನಂತೆ? ನಾವು ತಿಳಿದು ಮಾಡಿದ್ದು ಅವನಿಗೆ, ತಿಳಿಯದೆ ಮಾಡಿದ್ದೂ ಅವನಿಗೆ ಅಲ್ಲವೇ? ಅದು ಅವನಿಗೆ ಅಂದರೂ ಸರಿಯೇ, ಅವಳಿಗೆ ಅಂದರೂ ಸರಿಯೇ. ಮತ್ತೊಂದು 100 ವರ್ಷಗಳ ಕಾಲ ಇಲ್ಲಿ ಎಷ್ಟೆಲ್ಲ ಕಾರುಭಾರು ನಡೆಯಿತು ಅನ್ನುತ್ತೀಯಾ? 100 ಜನರು ಕೆಲಸ ಮಾಡಿದರು. ಹಳೆಯ ದೇವರ ಗುಡಿ ಜೀರ್ಣೋದ್ಧಾರ ಮಾಡಿದರು. ಶಿವ ಎಂಬ ಹೆಸರನ್ನು ಬಿಟ್ಟು ಭೈರವ ಅಂತ ಇಲ್ಲಿನ ದೇವರನ್ನು ಕರೆದರು. ಇದರ ಆಚೀಚೆ ಸಣ್ಣ ಸಣ್ಣ ದುರ್ಗಿ ವೀರಭದ್ರರ ಗುಡಿಗಳೂ ಆದವು. ಈ ದೇವಸ್ಥಾನವೂ ಬಡಾಯಿಸಿತು.
ಮಂಟಪ, ಅಂಬಲ, ಪಾಗಾರ, ಹಬ್ಬ ಬೇಕು ಬೇಕಾದ್ದನ್ನು ಮಾಡಿಸಿದರು. ಬೈರಾಗಿಗಳ ತಂಡವೇ ಇಲ್ಲಿ ತುಂಬಿಕೊಂಡಿತು. ಅವರು ಮಾಡಿದ ಕೆಲಸ ಅದೇನೆ. ಚಾವಡಿ ತುಂಬ ಅವರೇ. ಮದ್ಯ, ಮಾಂಸ, ಭಂಗಿ ಮತ್ತೊಂದು, ಯಾವಾಗ ನೋಡಿದರೂ ಅದೇ. ಹೀಗೂ ಒಂದು ಇದೆಯೇ ಎಂಬುದು ನಂಬುವುದಕ್ಕೆ ಬರುವುದಿಲ್ಲಪ್ಪ. ಇಲ್ಲಿ ನಡೆದ ಒಂದೊಂದು ಸಂಗತಿಯೂ ಕಾಣಿಸುತ್ತದೆ. ಇಲ್ಲಿ ಕುರಿ ಕೋಣ ಕಡಿದದ್ದೂ ಉಂಟು. ಮುಂದೆ ಏನಾಯಿತೆಂದು ಗೊತ್ತಾಗುವುದಿಲ್ಲ. ಅವರ ಪಾಲಿನ ಗುರು 10 ಮಂದಿ ಶಿಷ್ಯರನ್ನು ಈ ಊರಲ್ಲಿ ಬಿಟ್ಟು ತಾನು ದಿಗ್ವಿಜಯಕ್ಕೆ ಹೊರಟ ಅಂತ ಕಾಣಿಸುತ್ತದೆ. ಆದರೆ ಹೋದವನು ಹಿಂದಕ್ಕೆ ಬರಲೇ ಇಲ್ಲ. ಅವನ ಶಿಷ್ಯರು ಮುಂದೆ 50-100 ವರ್ಷ ಇಲ್ಲಿ ಭಂಗಿ ಕುಡಿದುಕೊಂಡು ದಿವಸ ಕಳೆದರು. ಮಂತ್ರ ಮಾಟ ಮಾಡಿದರು. ಊರಿನ ಹೆಣ್ಣುಗಳ ಮೇಲೆ ಕಣ್ಣಿಟ್ಟರು. ಕ್ರಮೇಣ ಹಳೇ ಗುರು ಬಂದು ಬಿತ್ತಿದ ಮತದ ಮಾಯಕ ತನ್ನಂತೆಯೇ ಹೋಯಿತು. ಇಲ್ಲಿ ಸೇರಿದ ಜೋಗಿಗಳ ಉಚ್ಚಾಟನೆಯಾಯಿತು. ಅವರಿಗಾಗಿ ಅರಸು ಬಿಟ್ಟ ಉಂಬಳಿ ಉತ್ತಾರ ತುಂಬ ಇದ್ದಿತು. ಅದಕ್ಕೊಂದು ಗತಿಯಾಗಬೇಕಲ್ಲ. ಕಡಲಿನ ಬದಿಯಿಂದ 6-7 ಬ್ರಾಹ್ಮಣರ ಕುಟುಂಬಗಳು ಇಲ್ಲಿಗೆ ಬಂದು ಆಶ್ರಯ ಪಡೆದವು. ಇಲ್ಲಿದ್ದ ಬಳಿಕ ಶಿವನ ಗುಡಿಗೆ ಪ್ರೋಕ್ಷಣೆ ಮಾಡಿ ಶುದ್ಧ ಮಾಡಿ ಅವರು ಪೂಜೆ ತೊಡಗಿದರು. ಶಿವನೇ ಮೊದಲು ಈಶ್ವರ ಅನಿಸಿದ್ದ. ಆಮೇಲೆ ಅವನು ಕಪಾಲೇಶ್ವರನಾದ. ಕಪಾಲ ಎಂದರೆ ಏನು ಎಂದು ನಿನಗೆ ಗೊತ್ತಾಯಿತಲ್ಲ. ಆ ಗುರುವಿನ ಕೈಯಲ್ಲಿದ್ದ ತಲೆಯೋಡು. ಶಿವನಿಗೂ ಉಂಟಪ್ಪ ಅಂಥ ಬಿರುದು. ರುಂಡಮಾಲಿ ಅನ್ನುತ್ತಾರಲ್ಲ ಅವನನ್ನು. ಆಮೇಲೆ ಒಂದೇ ರೀತಿ ನಡೆದುಕೊಂಡು ಬಂದಿತು. ಬಂದ ಭೈರಾಗಿಗಳ ಹಿಂಡು ಹೋಯಿತು. ಅವರಿಗೆ ಜೋಗಿಗಳೋ ಗೀಗಿಗಳೋ ಎಂದು ಹೆಸರಿದ್ದಿರಬೇಕು. ಅವರೆಲ್ಲರೂ ಹಠಯೋಗಿಗಳು. ಯೋಗಿಯೇ ಹೋಗಿ ಜೋಗಿಯಾಯಿತೋ ಏನೋ. ಅವರೆಲ್ಲರೂ ಹೊರಗಿನಿಂದ ಬಂದವರು. ಆಮೇಲೆ ಇದೇ ಊರಿನಲ್ಲಿ ಉಳಿದವರೆಂದರೆ ಈ ಊರಿನ ಜೋಗಿಗಳು. ನಮ್ಮಲ್ಲಿ ಇವತ್ತು ಮಾತ್ರ ಅವುಗಳ ಕುಲ ಮದ್ದಿಗೂ ಸಿಗಲಾರದು. ಅಷ್ಟರಲ್ಲಿ ದೇವರ ಗುಡಿಯಿಂದ ಘಂಟಾನಾದ ಒಂದೇ ಸಮನೆ ಕೇಳಿಸತೊಡಗಿದ್ದರಿಂದ ನಾನು ಅವರನ್ನು ಕರೆದುಕೊಂಡು ಗುಡಿಯ ಬಾಗಿಲ ಬಳಿಗೆ ಹೋಗಿ ಕೈ ಜೋಡಿಸಿ ನಿಂತೆ. ಅಜ್ಜಿ ನನ್ನ ಜತೆಗೆ ಬರಿದೇ ನಿಂತಿದ್ದರು. ಅವರ ತುಟಿ ಒಂದೇ ಸಮನೆ ಗೊಣಗುತ್ತಿತ್ತು. ಇನ್ನೂ ಅವರು ತಮ್ಮ ಮನಸ್ಸಿನಲ್ಲಿ ಯಾವ್ಯಾವುದೋ ದೃಶ್ಯಗಳನ್ನು ಕಾಣುತ್ತಿರಬೇಕು ಎಂದು ಅನಿಸಿತು. ಅದರಿಂದ ಹೊಸ ಪ್ರಮಾದವೇನಾದರೂ ಉಂಟಾದರೆ ಎಂಬ ಭಯವಾಗಿ, ಅಜ್ಜಿ, ನಿಮಗೆ ನಿಂತು ನಿಂತು ದಣಿವಾದೀತು. ಸೀತೆ ಬರುತ್ತಾ ಪ್ರಸಾದ ತಂದಾಳು. ನಾವು ಸ್ವಲ್ಪ ಆ ಕಡೆ ಹೋಗಿ ಕುಳಿತುಕೊಳ್ಳುವ ಎಂದು ಅವರನ್ನು ಅಂಬಲಕ್ಕೆ ಕರೆದುಕೊಂಡು ಹೋದೆ. ನಾವು ಹಾಗೆ ಬಂದು ಹೋದುದನ್ನು ಸೀತೆಯೂ ಕಂಡಿದ್ದಳು. ದೇವರಿಗೆ ಮಂಗಳಾರತಿ ಮುಗಿದು ಬಂದ ಎಲ್ಲರಿಗೂ ಪ್ರಸಾದವನ್ನು ಕೊಟ್ಟಾದ ಮೇಲೆ ಅವಳು ಹೊರಕ್ಕೆ ಬಂದು ನಮ್ಮನ್ನು ಕೂಡಿಕೊಂಡಳು. ನಾವೆಲ್ಲರೂ ಮನೆಯ ಕಡೆಗೆ ಹೊರಟೆವು. ದಾರಿಯಲ್ಲಿ ಬರುತ್ತಾ ನನ್ನ ಕಿಟ್ಟಣ್ಣ, ಅಪ್ಪ, ಓಕುಳಿ ಹೊಂಡಕ್ಕೆ ನೀರು ತುಂಬಿಸುವುದು ಯಾವಾಗ ಎಂದು ಪ್ರಶ್ನೆ ಮಾಡಿದ. ಓಕುಳಿ ಹೊಂಡವೇ, ಅದರದ್ದೇ ಒಂದು ತಮಾಷೆ ಎಂದರು ನಮ್ಮ ಅಜ್ಜಿ. ಸೀತೆಯ ಕಿವಿಗೂ ಆ ಮಾತು ಬಿತ್ತೋ ಏನೋ. ಅವಳು ಬೇಗನೆ ಹೋಗುವ, ಹೋಗಿ ಇನ್ನೂ ಅಡಿಗೆಯಾಗಬೇಡವೇ ಎಂದುದರಿಂದ ತುಸು ಚುರುಕಿನಿಂದಲೇ ಮನೆಯ ಕಡೆಗೆ ಹೊರಟೆವು. ಸೀತೆ ಮನೆಗೆ ಬಂದು ಕಡುಬು ಪಾಯಸಗಳನ್ನು ಮಾಡಿ ಬಡಿಸಿದ ಮೇಲೆ ನನ್ನ ಶಿವರಾತ್ರಿಯ ಜಾಗರಣೆ ಪೂರ್ಣವಾಯಿತು. ಅಂದರೆ ನಮ್ಮ ಹಳ್ಳಿಯಲ್ಲಿ ಶಿವರಾತ್ರಿಯಲ್ಲಿ ಇತರರ ಮನೆಗೆ ಕಲ್ಲೆಸೆಯುವ ವಾಡಿಕೆಯೂ ಇಲ್ಲ. ಬೈಂದೂರು, ಕುಂದಾಪುರ ಪೇಟೆಗಳಲ್ಲಾದರೆ 4 ಮಕ್ಕಳು ಅಷ್ಟು ಕೆಲಸ ಮಾಡುತ್ತವೆ. ಶಿವರಾತ್ರಿಯ ದಿನ ನಿದ್ದೆ ಹೋಗಿ ಮೈಮರೆಯುವವರನ್ನು ಮನೆಯ ಮಾಡಿಗೆ ಕಲ್ಲೆಸೆದೇ ಎಚ್ಚರಿಸುತ್ತಾರೆ. ಆ ಭಾಗ್ಯ ನನಗೆ ಸಿಗಲಿಲ್ಲವಾದರೂ ಹಗಲೆಲ್ಲ ಸಾಕಷ್ಟು ತಿಂದು ಉಪವಾಸ ಮಾಡಿ ರಾತ್ರಿ ಹೊಟ್ಟೆ ತುಂಬ ಕಡುಬು ಪಾಯಸ ತಿಂದಿದ್ದಾದರೆ ಮತ್ತೇನಾಗಬೇಕು. ಹೊಟ್ಟೆಯಲ್ಲಿ ದೊಡ್ಡ ಶಿವಲಿಂಗವೇ ಸ್ಥಾಪನೆಯಾದ ಹಾಗಿರುತ್ತದೆ. ರಾತ್ರಿ ಮಲಗಿಕೊಂಡರೆ ಬೆಳಗ್ಗಿನ ತನಕ ದುಸ್ವಪ್ನಗಳೇ. ಅಜ್ಜಿಯ ಕಣ್ಣಿಗೆ 10 ಕಪಾಲಿಕರು ಕಾಣಿಸಿದ್ದರೆ ನನ್ನ ಕಣ್ಣಿಗೆ 1000 ಜನ ಕಾಣಿಸಿದರು. ಅವರು ಕುಡಿದರು, ಕುಣಿದರು, ಬೆಂಕಿ ಒಟ್ಟಿದರು, ಮಂಡಲವನ್ನು ಬರೆದರು, ಮಂತ್ರ ಹೇಳಿದರು, ಆರ್ಭಟೆ ಮಾಡಿದರು. ಬುದ್ಧಿ ಸ್ವಯವಿಲ್ಲದವರ ಹಾಗೆ ಏನೇನೆಲ್ಲ ಮಾಡಿದರು. ಗಂಡು ಗಂಡು ಎಂಬುವ ವಿವೇಕವನ್ನು, ಹೆಣ್ಣು ಹೆಣ್ಣು ಎಂಬ ವಿವೇಕವನ್ನು ಕಳೆದುಕೊಂಡವರಂತೆ ವರ್ತಿಸಿದರು. ಆಮೇಲೆ ನಮ್ಮ ಮನೆಯನ್ನು ಸುತ್ತುವರಿದು ಕಿರಿಚಿ ಬೊಬ್ಬಿರಿದು ಬಾಗಿಲನ್ನು ಮುರಿದು ಮನೆಯ ಒಳಕ್ಕೆ ಹೊಕ್ಕು ಮಲಗಿದ ನನ್ನನ್ನು ದರದರನೆ ಎಳೆದುಕೊಂಡು ಹೋದರು ಕಪಾಲೇಶ್ವರನ ಗುಡಿಯ ತನಕ. ಓಲಗ ಮಂಟಪ ಇದ್ದಲ್ಲಿಯೇ ಒಂದು ಬಲಿಪೀಠವಿತ್ತು.
ಅದರಲ್ಲಿ ಒಂದು ಕಂಬಕ್ಕೆ ನನ್ನನ್ನು ಬಿಗಿದು ನನ್ನ ತಲೆಯನ್ನು ಚಂಡಾಡುವುದಕ್ಕೆ ಸಿದ್ಧರಾದಂತೆ ಕಾಣಿಸಿತು. ನಾನು ಭಯಗೊಂಡು ಅಜ್ಜಿ ಅಜ್ಜಿ ಎಂದು ಬೊಬ್ಬಿಟ್ಟೆ. ಅಡುಗೆ ಮನೆಯನ್ನು ಹೊಕ್ಕ ಸೀತೆ ನನ್ನ ಧ್ವನಿ ಕೇಳಿ ಧಾವಿಸಿ ಬಂದಳು. ತಮ್ಮ ಕೋಣೆಯಿಂದ ಅಜ್ಜಿಯೂ ಅವಸರಿಸಿ ಓಡಿ ಬಂದರು. ಎಂಥದು ಮಾಣಿ, ಯಾಕೆ ಕಿರುಚುತ್ತೀಯಾ ಎಂದರು. ನಾನಿನ್ನೂ ಕಿರುಚುತ್ತಲೇ ಇದ್ದೆ. ಆದರೆ ಒಮ್ಮೆಗೆ ಸ್ವರ ಹೊರಡಿಸಲಿಕ್ಕೆ ತ್ರಾಣವಿರಲಿಲ್ಲ. ನನ್ನನ್ನು ಬಿಗಿದು ಕಟ್ಟಿದ್ದಾರೆ. ಸೀತೆ ನನ್ನ ಬಳಿಗೆ ಬಂದು ನನ್ನನ್ನು ಮುಟ್ಟಿ ಅಲುಗಾಡಿಸಿ, ಬೆಳಗಾಗದದ್ದು ಗೊತ್ತಾಗಲಿಲ್ಲವೇ ಎಂದು ಕೇಳಿದ ಮೇಲೆಯೇ ನನಗೆ ಪುನರ್ಜನ್ಮ ಬಂದುದು. ಅದನ್ನೆಲ್ಲ ನೆನೆದುಕೊಂಡರೆ ಆ ಹಾಳು ಕಪಾಲಿಕರ ರಾಜ್ಯದಲ್ಲಿ ನನ್ನ ಹಿರಿಯರಲ್ಲಿ ಯಾರಾದರೂ ಬದುಕಿ ಉಳಿಯುತ್ತಿದ್ದರೆ ಅವರಿಗೆ ಏನಾಗುತ್ತಿತ್ತೋ ಎಂಬ ಯೋಚನೆಯೂ ಬಂದಿತು. ಮರುದಿವಸ ಮಧ್ಯಾಹ್ನ ಊಟ ಮಾಡಿದವನು ಒಂದಷ್ಟು ನಿದ್ದೆ ಮಾಡಿ ಮುಗಿಸಿದ ಮೇಲೆಯೇ ನಾನಾದದ್ದು. ಅಲ್ಲಿಯ ತನಕವೂ ಹಗಲಿನಲ್ಲಿಯೂ ಕೂಡ ಕಪಾಲಿಕರ ಭಯ ಅಂಟಿತ್ತು. ರುಂಡಮಾಲೆ, ತಲೆಯೋಡು, ಮಸಣ, ವಿಭೂತಿ ಇವೇ ಹಗಲುಗನಸುಗಳು ಕಾಡಿದವು. ಇವುಗಳ ಜತೆಗೆ ಓಕುಳಿ ಹೊಂಡದ ನೆನಪೂ ಬರುತ್ತಿತ್ತು. ಅಜ್ಜಿಯು ಅಶ್ವತ್ಥದ ಕಟ್ಟೆಯ ಕಡೆಗೆ ಸರಿದದ್ದನ್ನು ಕಂಡು ಅವರ ಬಳಿಗೆ ಹೋಗಿ, ಇನ್ನು ನಿಮ್ಮನ್ನು ಬಹಳ ಕಾಡುವುದಿಲ್ಲ, ಆ ಓಕುಳಿ ಹೊಂಡದ ಕಥೆಯೊಂದನ್ನು ಹೇಳಿ ಮುಗಿಸಿ ಎಂದು ಕೇಳಿದೆ. ಅವರು, ನಾನು ಹೇಳಿದ್ದೆಲ್ಲವೂ ಕತೆ ಎಂಬ ಲೆಕ್ಕವೋ ನಿನಗೆ? ಕತೆಯಾಗಿ ಕಂಡೀತು ನಿಜ, ಹೇಳುತ್ತೇನೆ, ಪಾ ಕುಳಿತುಕೋ ಎಂದರು. ಅನಂತರ ಹೇಳತೊಡಗಿದರು. ನಿನ್ನೆಯೇ ಹಾಗೆ ಕಾಣಿಸಿದ್ದು ನನಗೆ ಓಕುಳಿ ಹೊಂಡದ ಮುಂದೆ ಕುಳಿತಾಗ. ಓಲಗದ ಚಾವಡಿಯಲ್ಲಿ ಅಂತ ತಿಳಿಯಬೇಡ. ಹಿಂದೆ 2-3 ಸಾರಿ ಅಲ್ಲಿಗೆ ಹೋದಾಗ ಅಂಥದ್ದೇ ಚಿತ್ರ ಕಾಣಿಸಿತ್ತು. ಅದೇ ನಿಜ ಇರಬೇಕು. ನೋಡು ಮಗು, ನಮ್ಮೂರಿನಲ್ಲಿರುವ ನಮ್ಮ ಬಡೆಯ, ಕಿಟ್ಟ, ಗೋವಿಂದ ಇವರೆಲ್ಲರೂ ಯಾವ ಜಾತಿಯವರು ಹೇಳು ಎಂದು ಪ್ರಶ್ನಿಸಿದರು. ಮೊಗೇರರಲ್ಲವೇ? ಮೊಗೇರರಿಗೆ ಈ ಊರಿನಲ್ಲೇನು ಕಸುಬು? ಅವರ ಹುಟ್ಟು ಕಸುಬು ಬೇಸಾಯವಲ್ಲ. ಅವರು ಕೆಲವು ತಲೆಮಾರುಗಳಿಂದಲೂ ಇಲ್ಲಿಗೆ ಬಂದು ನಟ್ಟು ಬೇಸಾಯ ಮಾಡುತ್ತಿದ್ದಾರೆ ನಿಜ. ಅವರ ಹಿರಿಯರು ಇಲ್ಲಿಯವರಲ್ಲ. ಅವರು ಪಡುವಣ ಬೈಂದೂರು ಕಡೆಯವರು. ಅವರೆಲ್ಲರೂ ಕಡಲ ಬದಿಯವರು. ಮೊದಲಿನಿಂದಲೂ ಅವರ ಕೆಲಸ ಮೀನು ಹಿಡಿಯುವುದು. ಭೂದೇವಿ ಅವರ ದೇವರಲ್ಲ, ಕಡಲದೇವಿ ಅವರ ದೇವರು. ಅವರಿಗೆ ಅನ್ನ ಕೊಡುವವಳು ಅವಳಲ್ಲವೇ? ದೇವರೆಂಬ ಮಾತು ಅಷ್ಟಕ್ಕೇ ಬರುತ್ತದೆ ಅನ್ನು. ಹುಟ್ಟಿಸಿದವನು ದೇವರು, ಹೊಟ್ಟೆಗೆ ಹಾಕುವವನೂ ದೇವರು. ಯಾವುದೋ ಒಂದು ದಿವಸ ಅವರ ಊರಿನ ಸುತ್ತಮುತ್ತಲೂ ಮೈಲಿಗೆ ರೋಗ ಹಬ್ಬಿಕೊಂಡಿತು. ಅದು ಕುಲದ ಒಂದೇ ಒಂದು ಪಿಳ್ಳೆ ಇಲ್ಲದ ಹಾಗೆಯೂ ಮಾಡಿತು. ಆಗ ಎಷ್ಟು ಜನರು ಸತ್ತರು ಮೈಲಿಗೆಯಿಂದ ಅನ್ನುವುದಕ್ಕಿಲ್ಲ. ಊರಿನ ಅಮ್ಮನವರಿಗೆ ಕುರಿ ಕೋಳಿ ಹೇಳಿಕೊಂಡರು. ಶಿರ್ಸಿಯವರು ಅಮ್ಮನಿಗೂ ಹರಕೆ ಹೊತ್ತರು. ವರ್ಷ ಕಳೆದರೂ ಊರಲ್ಲಿ ಬೇನೆ ಕಳೆಯಲಿಲ್ಲ. ಆ ಕಾಲದಲ್ಲಿ ಬೇರೆ ಉಪಾಯವೇ ಕಾಣದೆ ಅಳಿದುಳಿದ ಗಂಡಸರು ಹೆಂಗಸರು ಮೂಡಿನ ಊರಿಗೆ ಹೊರಟು ಬಂದರು. ಆ ಕಾಲಕ್ಕೆ ನಮ್ಮ ಈ ಊರು ದೊಡ್ಡ ಪಟ್ಟಣ, ಸಾವಿರಾರು ಮನೆಗಳಿದ್ದ ಒಂದು ದೊಡ್ಡ ಊರಾಗಿತ್ತು. ಅದೇ ಕಾಲಕ್ಕೆ ಹಿಂಡುಗಾನ ಅಮ್ಮ ಸಹ ಕೊಲ್ಲೂರು ಮೂಕಾಂಬಿಕೆಯಷ್ಟೇ ಪ್ರಸಿದ್ಧೆಯಾದವಳು. ಅಂತೂ ಅವರೆಲ್ಲ ಈ ಊರಿಗೆ ಓಡಿ ಬಂದರು. ಇಲ್ಲೊಬ್ಬ ಪಾಳೆಯಗಾರನಿದ್ದ, ಯಾವುದೋ ಅರಸನ ಕೆಳಗೆ. ಆಗಿನ ಕಾಲಕ್ಕೆ ನೋಡು ಮಾಣಿ, 4-8 ಗ್ರಾಮಗಳಿಗೆ ಒಬ್ಬ ಅರಸು ಅನ್ನು. ಇಡಿಯ ಅರಸು ತುಂಡರಸು. ಮೂಡೂರಿನ ಅರಸು ಒಬ್ಬ ತುಂಡರಸು. ಅವನ ದಂಡಿಗೆ ಸೇರುವ ಜನರು ಬೇಕಾಗಿತ್ತು. ಅವನ ದಂಡನ್ನು ಹೊರಗಿಂದ ಬಂದ ಈ ಗಟ್ಟುಮುಟ್ಟಿನ ಜನ ಸೇರಿಕೊಂಡರು. ಹಾಗೆಯೇ ವರ್ಷಗಳು ಕಳೆದವು. ಅವರೆಲ್ಲ ಸ್ವಂತ ಊರನ್ನು ಬಿಟ್ಟು ಬಂದರೂ ತಮ್ಮ ಊರಿನ ದೇವರನ್ನು ಮರೆಯಲಾಗಲಿಲ್ಲ. ಕಡಲ ದೇವರನ್ನು ಹೇಗೆ ಮರೆತಾರು? ಈ ಕಪಾಲೇಶ್ವರನ ಗುಡಿ ಆಗ ಭೈರವನ ಗುಡಿಯೂ ಆಗಿರಲಿಲ್ಲ. ಬರೀ ಒಬ್ಬ ಈಶ್ವರನ ಗುಡಿಯಾಗಿ ಹಾಳು ಬಿದ್ದಿತ್ತು. ಅದರ ಸುತ್ತಮುತ್ತೆಲ್ಲ ಈ ದಂಡಿನವರ ಕುಲದ ಜನರ ಬಿಡಾರ. ಇಲ್ಲಿಗೆ ಬಂದವರು ಕಡಲ ದೇವರಿಗೂ ಒಂದು ಆಕಾರ ಕೊಟ್ಟರು. ನಾವು ಸಮುದ್ರಕ್ಕೆ ವರುಣನೇ ದೇವರು ಅನ್ನುವುದಿಲ್ಲವೇ? ಹಾಗೆಯೇ ಇವರೂ ಸಹ ಒಂದು ಮರದ ಬೊಂಬೆಯನ್ನು ಮಾಡಿ ಮಾಣಿ ಜುಟ್ಟುಗರ ಬೊಂಬೆಗಳನ್ನು ನೆಡುವ ಹಾಗೆ ಆ ದೇವಸ್ಥಾನದ ಹೊರಗಿನ ಮೂಲೆಯಲ್ಲಿ ತಂದು ನೆಟ್ಟರು. ಅದರ ಎದುರಿಗೆ ಒಂದು ದೊಡ್ಡ ಹೊಂಡವನ್ನು ಅಗೆದರು. ವರ್ಷದಲ್ಲಿ ಒಂದು ದಿವಸ ಅದಕ್ಕೆ ನೀರನ್ನು ಹೊತ್ತು ತಂದು ತುಂಬಿಸಿ ಅದಕ್ಕೆ ಪೂಜೆ ಮಾಡಿ ಹಾಡಿ ಕುಣಿದು ಆಡಿದರು. ಓಕುಳಿ ಹೊಂಡದ ಮೂಲ ಅದು. ಅವರ ದೇವರ ಹೆಸರು ಹೌಂದ್ರಾಯ ಅಂತ.
ಅವನ ಹಿಂದಿನವರು ಸಮುದ್ರ ದೇವರ ಪೂಜೆ ಮಾಡಿ ಮಳೆಗಾಲದ ಕೊನೆಯಲ್ಲಿ ಬಲೆ ಬೀಸಲಿಕ್ಕೆ ಕಡಲಿಗೆ ಹೋಗುತ್ತಿದ್ದರು. ಇಲ್ಲಿ ಕಡಲು ಹತ್ತಿರದಲ್ಲಿ ಇಲ್ಲವಲ್ಲ. ಇಲ್ಲೇ ಒಂದು ಹೊಂಡ ಮಾಡಿ ಅವರು ಅದನ್ನೇ ಸಮುದ್ರ ಎಂದು ಕರೆದರು. ಹೌಂದ್ರಾಯ ಅವರಿಗೆ ಒಬ್ಬ ದೇವರಾದ. ಇದನ್ನು ಕೇಳಿ ನನಗೆ ನಗು ಬಂತು. ಯಾಕೆ ನಗುತ್ತೀಯಾ ಎಂದು ಕೇಳಿದರು ಅಜ್ಜಿ. ಅದಕ್ಕೆ ನಾನಂದೆ, ಹೌಂದ್ರಾಯ ಅರಸನೂ ಅಲ್ಲ ಮಣ್ಣೂ ಅಲ್ಲ. ಬೈಂದೂರು ಕಡೆಯವರು ಸಮುದ್ರವನ್ನು ಸೌಂದ್ರ ಅನ್ನುತ್ತಾರೆ. ಅದೇ ಸೌಂದ್ರ ಹೌಂದ್ರ ಆಯಿತು. ಓಕುಳಿ ಆಟ ಅವರ ಪಾಲಿಗೆ ಸಮುದ್ರರಾಯನ ಓಲಗ. ಓಕುಳಿ ಹೊಂಡ ಹಾರುವವನು ಹೌಂದ್ರಾಯನ ವಾಲಗವೋ ಎಂದು ಕೂಗುವುದು ಅದಕ್ಕಾಗಿ. ಇರಲಿ, ಆ ಹೌಂದ್ರಾಯನ ವಿಗ್ರಹ ಏನಾಯಿತೆಂದು ಹೇಳಿ. ಅದೊಂದು ಮರದ ಬೊಂಬೆಯಲ್ಲವೇ? ಒಂದು ದಿನ ಹಾಳಾಯಿತು. ಕಾಲ ಸಂದು ಮರೆತು ಹೋಯಿತು. ಊರಲ್ಲಿ ಜುಟ್ಟುಗ ಬೊಬ್ಬರಿಯಗಳ ಗೊಂಬೆ ಇಡುತ್ತಾರಲ್ಲ, ಅವು ಮರದ್ದೇ ಗೊಂಬೆಗಳು. ಮಾರಣಕಟ್ಟೆಯ ಅಂಥವೂ ಉಂಟಂತೆ. ನಮ್ಮಲ್ಲಿ ಯಾವುದಾದರೂ ಕಲ್ಲನ್ನು ತೋರಿಸಿ ಇದು ಬೊಬ್ಬರಿಯನ ಕಲ್ಲು, ಜುಟ್ಟುಗನ ಕಲ್ಲು ಎನ್ನುವುದಿಲ್ಲವೇ? ಈಗ ನಮ್ಮ ಮೂಡೂರಿನಲ್ಲಿ 10-20 ಮನೆ ಮೊಗೇರರದ್ದಿದೆ. ಜನವಸತಿ ಇದ್ದರಲ್ಲವೇ ದೇವರು ಉಳಿದುಕೊಳ್ಳುವುದು. ಅವರ ಜನಸಂಖ್ಯೆ ಕಡಿಮೆಯಾಯಿತು. ಗುಡಿ ಹಾಳಾಯಿತು. ಗೊಂಬೆಯೂ ಹೊರಟು ಹೋಯಿತು. ಅಲ್ಲಿಂದ ಮುಂದಕ್ಕೆ ಇಲ್ಲಿರುವ ಭೈರವ ಹೋಗಿ ಕಪಾಲೇಶ್ವರನಾದ. ತಿರುಗಿ ಇಲ್ಲಿಗೆ ಬ್ರಾಹ್ಮಣರು ಬಂದು ದೇವಸ್ಥಾನದ ಪೂಜೆ ತೊಡಗಿದರು. ಹೊರಗಿನಿಂದ ಬಂದ ಜನರು ಇದೇ ಓಕುಳಿ ಹೊಂಡದಲ್ಲಿ ಹೌಂದ್ರಾಯನ ಓಲಗವನ್ನು ನಡೆಸಿದರು. ಆ ಓಕುಳಿ ಯಾವ ಲೆಕ್ಕದಿಂದ ಬಂತೋ ತಿಳಿಯದು. ನನ್ನ ಅಜ್ಜಿ ಹೀಗೆ ನಮ್ಮ ಮಾತುಕತೆಗಳಲ್ಲಿ ಬಿತ್ತಿದ ವಿಷಯಗಳು ಅಲ್ಪ ಸ್ವಲ್ಪವಾದರೂ ಚರಿತ್ರೆಯನ್ನು ಓದಿಕೊಂಡ ನನ್ನ ತಲೆಯಲ್ಲಿ ಅವು ಸದಾ ನಲಿಯತೊಡಗಿದವು. ಇಂಥ ವಿಷಯಗಳಲ್ಲಿ ನಾವು ತೀರಾ ಅಜ್ಞರಾದರೆ ಪ್ರಯೋಜನವಿಲ್ಲ ಎಂದು ನನಗೆ ತೋರಿತು. ನಮ್ಮ ನಾರಾಯಣನಿಗೆ ನಿಮ್ಮ ಊರಿನ ವಾಚನಾಲಯಗಳಲ್ಲಿ ಎಲ್ಲಾದರೂ ಇಂಥಿಂಥ ವಿಷಯಗಳಲ್ಲಿ ಪುಸ್ತಕ ಸಿಕ್ಕಿದರೆ 4 ಪುಸ್ತಕ ತೆಗೆದುಕೊಂಡು ಬಾ ಎಂದು ಪತ್ರ ಬರೆದೆ. ಇನ್ನೇನು 2-3 ತಿಂಗಳಲ್ಲಿ ಆತ ಮಡದಿಯೊಡನೆ ನಮ್ಮ ಊರಿಗೆ ಬಂದೇ ಬರುತ್ತಾನೆ. ಅಜ್ಜಿಯನ್ನು ನೋಡುವುದಕ್ಕಾದರೂ 1-2 ದಿನ ಬಂದು ಇಲ್ಲಿ ಇದ್ದು ಹೋಗಬೇಕಲ್ಲ. ಒಮ್ಮೆ ನೀನು ಬರುವುದು ತಡವಾದರೂ ಪುಸ್ತಕಗಳನ್ನು ಯಾರಾದರೂ ಬರುವವರ ಹತ್ತಿರ ಕಳುಹಿಸಿಕೊಡು ಎಂದು ಬರೆದಿದ್ದೆ. ಆತ ಅವನ್ನು ತರುತ್ತಾನೆಯೋ ಅಥವಾ ಅಂಚೆಯಲ್ಲಿ ಕಳುಹಿಸಿಕೊಡುತ್ತಾನೋ ಎಂಬುದು ತಿಳಿಯಲಾರದ ವಿಷಯ. ನನ್ನ 2 ಹರಕೆಗಳು ಬಾಕಿ ಉಳಿದಿವೆ. ಈ ವರ್ಷವಾದರೂ ತಿರುಗಿ ಮಳೆ ಬೀಳುವುದಕ್ಕಿಂತ ಮೊದಲು ಅವನ್ನು ತೀರಿಸಿಕೊಳ್ಳಬೇಕಾಗಿದೆ. ಅವುಗಳಲ್ಲಿ ಒಂದು ನಾಗನ ಬನದ ವಠಾರವನ್ನು ಸವರಿ ಅಲ್ಲಿ ಬಾವಿ ಗೀವಿ ಏನಾದರೂ ಉಂಟೆ ಎಂದು ನೋಡುವುದು. ಇನ್ನೊಂದು ಕುಡುಬಿ ಅಣ್ಣುವನ್ನು ಕರೆದುಕೊಂಡು ಘಟ್ಟದ ಬರೆಗೆ ಹೋಗಿ ಬರುವುದು. ಹಿಂದೆ ಹೋದಾಗ ಜನಾರ್ದನ ನಮ್ಮ ಜೊತೆಗಿದ್ದ. ಈ ಸಾರಿ ಬೇಸಿಗೆಯಲ್ಲಿ ಇನ್ನೊಮ್ಮೆ ಹೋಗುವುದಾದರೆ ನನ್ನ ತಮ್ಮ ನಾರಾಯಣನನ್ನು ಕರೆದುಕೊಂಡು ಹೋಗಿ ಒಂದಿಷ್ಟು ಹೆಚ್ಚಿಗೆ ಸಮಯವನ್ನು ಅಲ್ಲಿ ಕಳೆಯಬೇಕು. ಹೊಸತೇನು ಸಿಗದೆ ಹೋದರೂ ನಮ್ಮ ಮೂಡೂರು ಸಾಮ್ರಾಜ್ಯದ ಗತವೈಭವ ಹೇಗಿತ್ತು ಎಂದಾದರೂ ತಿಳಿಯಬಹುದು. ತಿಳಿದೇನು ಮಾಡಬೇಕು ಎಂದು ಯಾರಾದರೂ ಪ್ರಶ್ನಿಸಿದರೆ ಆ ವಿಚಾರವೇ ಬೇರೆ ಎಂದು ಹೇಳಿ ಸುಮ್ಮನಿದ್ದರಾಯಿತು. ಇದಾದ 4 ದಿನಗಳಲ್ಲಿಯೇ ಒಂದು ಮಧ್ಯಾಹ್ನದ ವೇಳೆ ಜನಾರ್ದನನ ತಾಯಿ ನಮ್ಮ ಮನೆಗೆ ಧಾವಿಸಿ ಬಂದರು. ನಾನು ಅವರ ಮನೆಗೆ ಈ ಮೊದಲು 100 ಸಾರಿ ಹೋಗಿದ್ದೇನೆ. ಅವರು ಮಾತ್ರ ಹಾಗೆಂದು ತಮ್ಮ ಮನೆ ಬಿಟ್ಟು ನಮ್ಮಲ್ಲಿಗೆ ಬಂದವರಲ್ಲ. ಬಂದೇ ಬಂದರು. ಒಂದು ದಿನ ಬಂದವರು ಮನೆಯೊಳಕ್ಕೆ ಹೋಗಿ ನನ್ನ ಸೀತೆಯೊಡನೆ ತುಂಬ ಹೊತ್ತು ಸುಖ ದುಃಖಗಳನ್ನು ತೋಡಿಕೊಂಡ ಹಾಗೆ ಕಾಣುತ್ತದೆ. ನಾನು ಅದನ್ನು ಅಷ್ಟೊಂದು ಮನಸ್ಸಿಗೆ ಹಾಕಿಕೊಳ್ಳಲೂ ಇಲ್ಲ. ಆದರೆ ಆ ರಾತ್ರಿ ಸೀತೆಯಿಂದ ನನಗೆ ಯಾವತ್ತು ಸಮಾಚಾರ ತಿಳಿದಾಗ ಮಾತ್ರ ತುಂಬ ಬೇಸರವಾಯಿತು. ಜನಾರ್ದನನ ತಂದೆಗೆ ಅಷ್ಟೊಂದು ಆರೋಗ್ಯವಿಲ್ಲ. ಅವರು ಸದಾ ವಾತದ ಪ್ರಕೃತಿಯವರು. ಮನೆಯ ಸುತ್ತಮುತ್ತಷ್ಟೇ ಅಲೆದಾಡಿಕೊಂಡಿರುತ್ತಾರೆ. ತಮ್ಮ ಮಾತನ್ನು ಕೇಳದ ಜನಾರ್ದನನ ವಿಷಯದಲ್ಲಿ ಅವರಿಗೆ ನಿತ್ಯವೂ ಚಿಂತೆಯೇ. ಅವನನ್ನು ಹೆತ್ತ ತಾಯಿಗೂ ಅಂಥ ಚಿಂತೆ ಇರಬೇಕಾದುದು ಸಹಜವೇ. ಕಳೆದ ಬಾರಿ ಆತ ರಜೆಗೆ ಮನೆಗೆ ಬಂದವನು ಇದ್ದಕ್ಕಿದ್ದಂತೆಯೇ ಮೈಸೂರಿಗೆ ಹೊರಟು ಹೋದ. ಆಮೇಲೆ ಮನೆಗೆ ಒಂದು ಕಾಗದವನ್ನು ಸಹ ಬರೆಯಲಿಲ್ಲವಂತೆ. ಮದುವೆಗೆ ಅವನ ತಂದೆ ತಾಯಿಯರು ಒತ್ತಾಯಿಸುತ್ತಿದ್ದಾರೆ ಎಂಬುದರಿಂದ ಓಡಿಹೋದನೆಂದು ನಾನು ತರ್ಕಿಸುವಂತಾಯಿತು. ಕನ್ಯಾನ್ವೇಷಣೆಯ ಅವನ ರೀತಿಯನ್ನು ಕುರಿತು ಮಂಜುನಾಥ ಸಾಕಷ್ಟು ಹೇಳಿದ್ದ. ಶಿವಮೊಗ್ಗೆಯ ನಮ್ಮ ಬೀಗರ ಮನೆಯಲ್ಲಿ ಏನಾಯಿತೆಂದು ನನಗೂ ಗೊತ್ತಿದೆ.
ಆತ ನನಗೆ ಅಷ್ಟೊಂದು ಬೇಕಾದವನಾಗಿದ್ದರೂ ತಾನಾಗಿ ಹೆಣ್ಣು ನೋಡಲು ಹೋದ ಮನೆಯವರಿಂದ ಎಲ್ಲ ಉಪಚಾರಗಳನ್ನು ದಕ್ಕಿಸಿಕೊಂಡು ಅವರಲ್ಲಿ ಸಲ್ಲದ ಆಸೆ ಹುಟ್ಟಿಸಿ ಆ ಮನೆಯ ಹೊಸ್ತಿಲನ್ನು ಇಳಿಯುವುದರೊಳಗಾಗಿಯೇ ಕೈ ಬೀಸಿ ಹೊರಡುವ ಅವನ ನಡವಳಿಕೆಯನ್ನು ಕುರಿತು ಕೇಳಿದಾಗ ನನಗೆ ಅವನ ಮೇಲಿರುತ್ತಿದ್ದ ಅಭಿಮಾನ ಎಂದೋ ಕಳಚಿ ಹೋಗಿತ್ತು. ಅವನು ಬುದ್ಧಿವಂತನೇನೋ ನಿಜ. ಇಂಗ್ಲಿಷ್ ಕಾವ್ಯಗಳನ್ನು ಓದಿಕೊಂಡು ಲವ್, ಶೃಂಗಾರ, ಪೊಯೆಟ್ರಿ, ಕಾವ್ಯ ಎಂದು ಏನೇನೋ ಕಗ್ಗ ಹೊಸೆಯಬಲ್ಲ. ಇಂಗ್ಲಿಷ್ ಕವಿಗಳ ಮಾತುಗಳನ್ನು ನಮ್ಮ ಪುರೋಹಿತರುಗಳು ಮಂತ್ರ ಉರುಳಿಸುವುದಕ್ಕಿಂತಲೂ ಚೆನ್ನಾಗಿ ಉರುಳಿಸುತ್ತಾನೆ. ಒಂದು ದಿನ ನನ್ನ ಎದುರಿಗೇನೆ ಆತ ಅಂಥ ಒಂದು ಬಾಣವನ್ನು ಬಿಟ್ಟಿದ್ದ. ಬ್ಯೂಟಿ ಈಸ್ ಟ್ರುತ್, ಟ್ರುತ್ ಈಸ್ ಬ್ಯೂಟಿ ಎಂದು ಬಿಟ್ಟ. ಆಗ ನಾನು ನಗುತ್ತಾ ಹೇಳಿದೆ, ಬ್ಯೂಟಿ ಯಾವುದಂತ ನಿನಗೆ ಗೊತ್ತಿರಬಹುದು, ಆದರೆ ಟ್ರುತ್ತಿನ ಗಂಧ ಗಾಳಿಯೂ ನಿನಗಿರುವ ಹಾಗಿಲ್ಲ. ಅವೆರಡೂ ನಿನ್ನ ಪಾಲಿಗೆ ಗಂಡಾಂತರದವು ಎಂದೆ. ಆದರೂ ಆತ 1 ಗಂಟೆಯ ಕಾಲ ತನ್ನ ಉಪನ್ಯಾಸವನ್ನು ಬಿಗಿದ ಆ ವಿಷಯವನ್ನು ಕುರಿತು. ನಾನು ಅದಕ್ಕೆ, ಜನ್ನ, ನೀನು ಕಾವ್ಯದ ಬದಲು ಫಿಲಾಸಫಿ ತೆಗೆದುಕೊಂಡಿದ್ದರೆ ಇನ್ನೂ ಚೆನ್ನಾಗಿತ್ತು ಎಂದೆ. ಅದಕ್ಕೆ ಕಾರಣವಿಷ್ಟೆ, ಅವನಿಗೆ ಬೇಕಾದದ್ದು ಮಾತು, ವಾಗ್ವಾದದಲ್ಲಿ ಗೆಲುವು. ಜೀವನಕ್ಕೆ ಇವೆಲ್ಲ ಸಂಬಂಧಿಸುವ ವಿಷಯಗಳು. ಸಂಬಂಧಿಸಬೇಕು ಎಂಬ ಯಾವ ಯೋಚನೆಯೂ ಅವನಿಗಿದ್ದಂತಿಲ್ಲ. ಸದ್ಯಕ್ಕೆ ನಮ್ಮ ಮನೆಗೆ ಬಂದ ಅವನ ಅಮ್ಮನ ಗೋಳನ್ನು ನಿಮಗೆ ತಿಳಿಸುತ್ತೇನೆ. 1 ತಿಂಗಳಿನ ಹಿಂದೆ ಆತ ಮನೆಗೊಂದು ಕಾಗದ ಬರೆದಿದ್ದನಂತೆ. 3,000 ರೂಪಾಯಿ ನಗದನ್ನು ಹೇಗಾದರೂ ಮಾಡಿ ಕಳುಹಿಸಿ, ಇಲ್ಲವಾದರೆ ಮರ್ಯಾದೆ ಹೋಗುವ ಪ್ರಸಂಗ. ಇಲ್ಲಿ ಮನೆಯನ್ನು ಕಟ್ಟುವುದಕ್ಕೆ ನಾನೊಂದು ಜಾಗ ತೆಗೆದುಕೊಂಡು 500 ರು ಮುಂಗಡ ಕೊಟ್ಟಿದ್ದೇನೆ. ಉಳಿದ 3,000 ಕೊಡದೆ ಹೋದರೆ ಕೊಟ್ಟ 500 ಹೋಗುತ್ತದೆ ಎಂದು ಬರೆದಿದ್ದನಂತೆ. ಆತ ಎಷ್ಟೆಂದರೂ ಮಗ. ಅವನಿಗೆ ಮೈಸೂರಿನಲ್ಲಿಯೇ ಕೆಲಸ. ಅಲ್ಲಿಯೇ ಒಂದು ಮನೆಯನ್ನು ಕಟ್ಟಿಕೊಳ್ಳುವ ಆಸೆಯಾದರೆ ತಪ್ಪೇನಲ್ಲ. ಆದರೆ ಅವನ ತಂದೆಯಲ್ಲಿ 300 ನಗದು ಇದ್ದರಲ್ಲವೇ 3,000 ಕಳುಹಿಸುವುದು. ಅವರಾದರೂ ಎಲ್ಲಿಂದ ಅಷ್ಟು ಸಾಲ ಮಾಡಲಿ? ಆ ಕಾರಣದಿಂದ ಅವರು ಯೋಚಿಸಿ ಕಂಗಾಲಾಗಿ ಜಗದಂಬಾ ಹೋಟೆಲಿನ ಮಂಜುನಾಥನಿಗೆ ಒಂದು ಕಾಗದ ಬರೆದರಂತೆ. ನಮ್ಮ ಮನೆ ಆಸ್ತಿ ಜವಾಬ್ದಾರಿ ಕೊಡುತ್ತೇನೆ. ಅವನು ಮನೆ ಕಟ್ಟಿಸುವುದು, ಜಾಗ ತಕ್ಕೊಳ್ಳುವುದು ನಿಜವಾದರೆ ನೀನು ಅವನಿಗೆ 3,000 ರು ಕೊಡುತ್ತೀಯಾ ಎಂದು ಕೇಳಿದರಂತೆ. ಆ ಮಂಜುನಾಥನಿಂದ ಮರುತ್ತರವು ಬಂದಿತು. ಅವನು ಊರಲ್ಲಿ ವಿಚಾರಿಸಿದ್ದ ಮೇಲೆ ಅದು ಸುಳ್ಳು ಸಂಗತಿ ಎಂಬುದು ತಿಳಿಯಿತು. ಹಾಗಾಗಿ ಜನಾರ್ದನನನ್ನು ಕಂಡು ಜಾಗ ತೋರಿಸು ಎಂದು ಕೇಳಿದಾಗ ಕರೆದುಕೊಂಡು ಹೋಗಿ ಯಾರದ್ದೋ ಒಂದು ಸ್ಥಳವನ್ನು ಅವನು ತೋರಿಸಿದನಂತೆ. ಆ ಮಂಜುನಾಥ ಅದರ ಮಾಲೀಕರನ್ನು ವಿಚಾರಿಸಿದಾಗ ಜನಾರ್ದನ ಅವರ ಹತ್ತಿರ ಇಲ್ಲ ಎಂಬುದು ತಿಳಿಯಿತು. ಅದು ಮಾರಾಟದ ಜಾಗವೂ ಅಲ್ಲ ಎಂದು ತಿಳಿಯಿತು. ಆ ಸಂಗತಿಯನ್ನು ಮಂಜುನಾಥ ಅವನ ತಂದೆಗೆ ತಿಳಿಸಿದನಂತೆ. ಆಗ ತಾಯಿಗೂ ಗಾಬರಿಯೇ, ತಂದೆಗೂ ಗಾಬರಿಯೇ. ಇದ್ದ ಒಬ್ಬ ಮಗ ತಂದೆ ತಾಯಿಯರ ಹತ್ತಿರ ತಾಜಾ ಸುಳ್ಳು ಹೇಳಿ ಹಣವನ್ನು ತರಿಸಿಕೊಳ್ಳುವ ಪ್ರಯತ್ನ ಗಾಬರಿ ಹುಟ್ಟಿಸದಿದ್ದೀತೆ. ಇವರು ಕಾಗದಕ್ಕೆ ಉತ್ತರವಾಗಿ, ನನಗೆ ಬಹಳ ಕಾಯಿಲೆ, ನಾನಿನ್ನು ಎಷ್ಟು ದಿನ ಬದುಕುತ್ತೇನೋ, ನೀನು ಒಂದು ಸಾರಿ ಮನೆಗೆ ಬಂದು ಹೋಗು ಎಂದು ಬರೆದರಂತೆ. ಅವನೆಂದಾದರೂ ಬಂದಾನೆಯೇ? ಆತನ ತಾಯಿ ನಮ್ಮ ಮನೆಗೆ ಬಂದದ್ದು ಅದಕ್ಕಾಗಿಯೇ. ಸೀತೆಯೊಡನೆ ತಮ್ಮ ಯಾವತ್ತೂ ಗೋಳನ್ನು ತೋಡಿಕೊಂಡಳು. ಅವರು ಮನೆಯನ್ನು ಬಿಟ್ಟು ಹೊರಡಲಾರರು. ನಿನ್ನ ಯಜಮಾನ ಅವನ ದೋಸ್ತಿ. ಹಾಗಾಗಿ ಒಂದು ದೊಡ್ಡ ಮನಸ್ಸು ಮಾಡಿ ಮೈಸೂರು ತನಕ ಹೋಗಿ ಅವನನ್ನು ಕಂಡು, ಜೊತೆಗೆ ಮಂಜುನಾಥನನ್ನೂ ಕಂಡು ನನ್ನ ಮಗನ ನಿಜವಾದ ಕತೆ ಏನು ಎಂದಾದರೂ ತಿಳಿದುಕೊಂಡು ಬಂದಿದ್ದರೆ ಆಗುತ್ತಿತ್ತು ಎಂದು ಕೇಳಲು ಬಂದಿದ್ದಳು. ಅದಕ್ಕೆ ಸೀತೆ, ಹೇಳಿ ನೋಡುತ್ತೇನಪ್ಪ ಎಂದಳಂತೆ. ಅವಳಿಂದ ನಾನು ಎಲ್ಲ ವಿಷಯಗಳನ್ನು ಕೇಳಿದೆ. ಅದರಿಂದ ಅವರ ದುಃಖದ ಭಾರವನ್ನು ನನ್ನ ಕೊರಳಿಗೆ ಕಟ್ಟಿದ ಹಾಗಾಯಿತು. ನನ್ನ ಬಾಲ್ಯ ಸ್ನೇಹಿತ ಜನ್ನ ಇಂಥೊಬ್ಬ ವಿಚಿತ್ರ ವ್ಯಕ್ತಿಯಾಗಿ ಬೆಳೆದನೆಂದರೆ ವ್ಯಥೆಯಾಗದೇ ಇದ್ದೀತೆ. ಅವರ ಸಲುವಾಗಿಯೇ ನಾನು ಮೈಸೂರಿಗೆ ಹೊರಡುವ ತಯಾರಿ ಮಾಡಿದೆ. ಅವರ ಮನೆಗೆ ಹೋಗಿ ಅವರಿಗೆ ಧೈರ್ಯವನ್ನು ಹೇಳಿ ಬಂದೆ. ಹೊರಡುವ ದಿವಸ ನಿಶ್ಚಯ ಮಾಡಿದೆ. ಹೊರಡುವ ಮುಂಚಿನ ದಿನ ಅಜ್ಜಿಯೊಡನೆ, ಅಜ್ಜಿ, ನಾನು ಒಂದು ಕೆಲಸಕ್ಕೆ ಹೊರಡುತ್ತಿದ್ದೇನೆ, ಹೆಣ್ಣೋ ಗಂಡೋ ಹೇಳಿ ಎಂದೆ. ಅವರ ಬಾಯಿಯಿಂದ ಗೋಟು ಎಂಬ ಶಬ್ದ ಬಂದಿತು. ಅವರು ನಕ್ಕೆ ಆ ಮಾತನ್ನು ಹೇಳಿದರು. ನಾನೂ ಕೇಳಿದೆ, ನಕ್ಕೆ, ಹೊರಟೆ.
ನಾವು ಅಡಿಕೆ ಬೆಳೆಯುವವರಿಗೆ ಗೋಟು ಬೆಟ್ಟೆ ಅಡಿಕೆಗಳ ಅರ್ಥ ತಿಳಿಯುತ್ತದೆ. ಅಜ್ಜಿ ಹೇಳಿದ ಗೋಟು ಆ ಅರ್ಥದ್ದಲ್ಲ, ಅದು ಗೊಡ್ಡು ಎಂಬ ಅರ್ಥದ್ದು. ಹೇಗೂ ಇರಲಿ, ನಾನು ಹೋಗಿ ಬರುತ್ತೇನೆಂದು ಅವರಿಗೆ ತಿಳಿಸಿದ ಬಳಿಕ ಹೊರಟೇ ಬಿಟ್ಟೆ. ಶಿವಮೊಗ್ಗೆ ಮುಟ್ಟುವುದರಲ್ಲಿ ಒಂದು ದಿವಸ ಕಳೆಯಿತು. ಬೀಗರ ಮನೆಯಲ್ಲಿ ಉಳಿದುಕೊಂಡರೆ ಅದೇ ರಾತ್ರಿ ಹೊರಡುವುದಕ್ಕಾಗುವುದಿಲ್ಲವೆಂದು ಯೋಚಿಸಿ ಹೆದರಿ ಅಲ್ಲಿಗೂ ಹೋಗದೆ ರೈಲ್ವೆ ಸ್ಟೇಷನ್ನಿಗೂ ಧಾವಿಸಿದೆ. 3ನೇ ಕ್ಲಾಸಿನ ಬಂಡಿಯಲ್ಲಿ ಮೊದಲೇ ತುಂಬಿಕೊಂಡಿದ್ದ ಪ್ರಯಾಣಿಕ ಕುರಿಗಳೊಡನೆ ನಾನು ಒಬ್ಬ ಸೇರಿಕೊಂಡೆ. ಮಧ್ಯರಾತ್ರಿ ಕಳೆದ ಮೇಲೆ ಅರಸೀಕೆರೆಯಲ್ಲಿಳಿದು ಮೈಸೂರಿಗೆ ಹೋಗುವ ರೈಲನ್ನು ಹತ್ತಿ ಕುಳಿತೆ. ಎಷ್ಟೋ ಹೊತ್ತಿನ ತರುವಾಯ ಆ ದರಿದ್ರ ಗಾಡಿ ಹೊರಟಿತು. ಎಮ್ಮೆ ಕರುವಿನ ಹಾಗೆ. ಮೈಸೂರನ್ನು ಸೇರುವಾಗ ಬೆಳಗ್ಗಿನ 10 ಗಂಟೆಯಾಗಿತ್ತು. ರೈಲ್ವೆ ನಿಲ್ದಾಣದಿಂದ ಶಿವರಾಮಪೇಟೆಗೆ ಬಹಳ ದೂರವಿದ್ದಿರಲಿಲ್ಲ. ಅಲ್ಲಿಯೇ ಮಂಜುನಾಥನ ಜಗದಂಬಾ ಹೋಟೆಲು ಇದ್ದುದರಿಂದ ನಾನು ವಸತಿಗೆ ಯಾವ ಬೇರೆ ಯೋಚನೆಯನ್ನೂ ಮಾಡಬೇಕಾಗಿರಲಿಲ್ಲ. ಹೋದೊಡನೆಯೇ ಆತನೇ ನನ್ನನ್ನು ಸ್ವಾಗತಿಸಿದ. ಬಹಳ ಬಹಳ ಉಪಚಾರ ಮಾಡಿದ. ಅಂತೂ ಮೈಸೂರಿಗೆ ಬನ್ನಿ ಅಂತ ನಾನು ಅಷ್ಟೆಲ್ಲ ಉಪಚಾರ ಮಾಡಿದ್ದಕ್ಕೆ ನೀವು ಇವತ್ತು ಬಂದಿರಿ ಎಂದ. ಬಾರದಿರಲಿಕ್ಕಾಗುತ್ತದೆಯೇ ಎಂದೆ ನಾನು. ಅವರ ಮನೆಯಲ್ಲಿ ಮಧ್ಯಾಹ್ನದ ಊಟ ಉಪಚಾರ ಭರ್ಜರಿಯಾಗಿ ನಡೆಯಿತು. 4 ಬಗೆಯ ಸಿಹಿ ತಿಂಡಿಗಳು, ಎಲ್ಲ ಹೊಸವೇ. ಜಿಲೇಬಿಯಂಥದ್ದನ್ನು ತೋರಿಸಿ ಜಾಂಗೀರು ಅಂದ. ಉಳಿದವಕ್ಕೆ ಒಂದೊಂದಾಗಿ ನಾನೇ ಹೆಸರಿಟ್ಟೆ. ಶಾ ಆಲಂ, ಮಿರ್ಜಾಫರ್, ಔರಂಗಜೇಬ್ ಎಂದು ಪರಿಹಾಸ್ಯ ಮಾಡಿದೆ. ಊಟ ಮುಗಿದ ಮೇಲೆ ತಿಪ್ಪಜ್ಜಿ ತೀರಿಕೊಂಡ ವಿಷಯವನ್ನು ಬಣ್ಣಿಸಿದೆ. ಆತನಿಗೆ ಅವಳು ಸತ್ತ ವಿಷಯ ಗೊತ್ತಿತ್ತು, ಆದರೆ ವಿವರ ತಿಳಿದಿರಲಿಲ್ಲ. ಅವನು ಆ ಗತಿಸಿದ ಪುಣ್ಯ ಜೀವಿಯನ್ನು ಕುರಿತು ಬಾಯಿ ತುಂಬ ಹೊಗಳಿದ. ಪರ್ಯಾಯವಾಗಿ ನನ್ನ ಅಜ್ಜಿಗೂ ಅಗ್ಗದ ಶಿಫಾರಸ್ಸು ದೊರೆಯಿತು. ಸಾಯಂಕಾಲ 4 ಗಂಟೆಯ ಹೊತ್ತಿಗೆ ಎಷ್ಟು ದಿವಸ ಇರುತ್ತೀರಿ? ನಂಜನಗೂಡು, ಶ್ರೀರಂಗಪಟ್ಟಣ, ಮೈಸೂರು ಇವನ್ನೆಲ್ಲ ನೋಡಲಿಕ್ಕೆ ಕನಿಷ್ಠ 1 ವಾರವಾದರೂ ಬೇಕು. ಹೋಲ್ ಇಂಡಿಯಾದಿಂದ ಪ್ರವಾಸಿ ಜನಗಳು ಬರುತ್ತಾರೆ ಇವನ್ನು ನೋಡುವುದಕ್ಕೆ ಎಂದು ಗಾಬರಿ ಹುಟ್ಟಿಸಿದ. ಮಂಜುನಾಥ, ವಾರಗೀರ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ತಲೆಯ ಮೇಲೆ ಅಂದರೆ ಕೇವಲ 3 ದಿನ ಇದ್ದೇನು. ಅದು ನಿನ್ನ ದಾಕ್ಷಿಣ್ಯಕ್ಕೆ ಇರುವುದು. ನೀನು ಜಹಾಂಗೀರು, ಶಹಜಾನ್ ಕೊಟ್ಟು ನನ್ನನ್ನು ಕೊಲ್ಲದೇ ಇದ್ದರೆ, ನಿನ್ನ ಸಹಾಯವಿದ್ದರೆ ನಾನು ಬಂದ ಕೆಲಸ ಮಾತ್ರ ಒಂದೇ ದಿವಸದಲ್ಲಿ ಮುಗಿದೀತು. ಆಮೇಲೆ 2 ದಿವಸ ನಿನಗಾಗಿ ಇರುತ್ತೇನೆ. 1 ರಾತ್ರಿ ಪ್ರಯಾಣ. ಮುಂದಿನ 1 ಹಗಲು ಶಿವಮೊಗ್ಗೆಯ ಬೀಗರ ಮನೆಯಲ್ಲಿ. ಅದರ ಮರುದಿವಸ ಅಲ್ಲಿಂದ ಗಾಡಿ ಕಟ್ಟುತ್ತೇನೆ ಎಂದು ತಿಳಿಸಿದೆ. ಕೆಲಸದ ಮೇಲೆ ಬಂದದ್ದೋ? ಆಗಲಿ, ನನ್ನಿಂದಾಗುವುದನ್ನು ಮಾಡಲಿಕ್ಕೇನು ತೊಂದರೆ? ಹೇಳಿ ಸಂಗತಿ ಎಂದ ಆತ. ಕೇಳಿದೆ ನನಗೆ ತಿಳಿದ ಯಾವತ್ತೂ ವಿಚಾರಗಳನ್ನು. ಆಗ ಮಂಜುನಾಥ ಮುಖವನ್ನು ಸಪ್ಪಗೆ ಮಾಡಿಕೊಂಡು ನನ್ನನ್ನು ನೋಡಿ, ಸುಬ್ಬರಾಯರೇ, ನಾನು ಹೊಟ್ಟೆ ಕಿಚ್ಚಿನವನಲ್ಲ, ಎಂದೂ ಸುಳ್ಳು ಮಾತು ಹೇಳುವವನಲ್ಲ ಎಂಬ ನಂಬಿಕೆ ನಿಮಗುಂಟೆ ಎಂದು ಪ್ರಶ್ನಿಸಿದ. ಹಾಗಿಲ್ಲದೆ ಹೋಗಿದ್ದರೆ ಮಂಜುನಾಥ, ನಿನ್ನಲ್ಲಿಗೆ ನಾನು ಯಾತಕ್ಕೆ ಬರುತ್ತೇನೆ? ಹಾಗಿದ್ದರೆ ಅದು ಮುಗಿದ ಕತೆ. ಮುಗಿದದ್ದೆಂದರೆ ತೀರಾ ಮುಗಿದದ್ದೇ ಎಂದ. ನಾನು ಹೊರಡುತ್ತಾ ನಮ್ಮ ಅಜ್ಜಿಯನ್ನು ಹೋದ ಕೆಲಸ ಏನಾದೀತು ಎಂದು ಕೇಳಿದ್ದಕ್ಕೆ ಅವರು ಗೊಡ್ಡು ಅಂದರು. ಈಗ ನೀನೂ ಸಹ ಅಷ್ಟೇ ಅನ್ನುತ್ತೀಯಾ? ನೋಡಿ, ನಿಮ್ಮ ಜನಾರ್ದನ ಬಹಳ ಬಹಳ ಹುಷಾರಿನ ಜನ. ಕೆಲವು ಹೆಣ್ಣು ಮಕ್ಕಳ ತಂದೆ ತಾಯಂದಿರಿಗೆ ಆಸೆ ಹುಟ್ಟಿಸಿ ಅವರಲ್ಲಿ ಉಂಡು ತಿಂದು ಮೆರೆದವನು. 1-2 ಕಡೆ ಮದುವೆ ಮಾಡಿಕೊಳ್ಳುತ್ತೇನೆಂದು ಭರವಸೆ ಹೇಳಿ ನಂಬಿಸಿ ಆ ಹೆಣ್ಣು ಮಕ್ಕಳ ಜತೆಗೆ ತಿರುಗಾಡಿ ಮಂಗುಬೂದಿ ಎರಚಿದ್ದೂ ಉಂಟು. ಎಷ್ಟು ದಿವಸ ನಡೆದೀತು ಇಂಥ ಆಟ? ಹೀಗೆಯೇ ಮಾಡಿ ಒಂದು ಕಡೆ ಹಿಂದೆ ಮುಂದೆ ನೋಡದೆ ಸಿಕ್ಕಿಬಿದ್ದ. ಅವಳು ಬಸುರಾದಳು. ಅವಳ ತಂದೆ ತಾಯಿಗಳು ಮದುವೆಗೆ ಒತ್ತಾಯಿಸಿದರು. ಈತ ಅವರಿಗೆ ದುಡ್ಡು ಕೊಟ್ಟು ಪಾರಾಗಬಹುದು ಅಂತ ತಿಳಿದ. ಆದರೆ ಅವನ ಆಟ ನಡೆಯಲಿಲ್ಲ. ಮೊನ್ನೆ ಚರ್ಚಿನಲ್ಲಿ ಅವರ ಮದುವೆ ಆಯಿತು ಅಂತ ಕೇಳಿದೆ. ಬೇಕಾದರೆ ಹೇಳಿ, ಅವರ ವಸತಿ ಎಲ್ಲಿ ಏನು ಎಂಬುದನ್ನು ವಿಚಾರಿಸಿ ಆ ನವದಂಪತಿಗಳ ಮನೆಯನ್ನು ಹುಡುಕಿಕೊಂಡು ಹೋಗುವ. ನೀವು ಉಡುಗೊರೆಗೆ ಏನಾದರೂ ಜರತಾರಿ ಹಿಡಿದುಕೊಂಡೇ ಹೊರಡಿ. ಇದು ವಾಸ್ತವದ ಕತೆ. ನಾನು ಯಾವ ಬಣ್ಣವನ್ನೂ ಹಚ್ಚಿ ಹೇಳುತ್ತಲಿಲ್ಲ ಎಂದ. ಮುಂದೆ ಅವನಿಗೂ ಮಾತನಾಡಲು ಬಾಯಿ ಬರಲಿಲ್ಲ, ನನಗೂ ಬಾಯಿ ಬರಲಿಲ್ಲ.
ನಾನು 3 ದಿನಗಳ ಕಾಲ ಅಲ್ಲಿಗೆ ಬಂದುದಕ್ಕೆ ಮಂಜುನಾಥನ ಜೊತೆಯಲ್ಲಿ ಮೈಸೂರನ್ನು ನೋಡಿದೆ. ನನ್ನ ಬುದ್ಧಿ ಕೆಟ್ಟಿತ್ತು. ಅದು ನನ್ನ ಸ್ವಂತಕ್ಕೆ ಬಂದ ಆಪತ್ತಲ್ಲವಾದರೂ ಈ ಎಲ್ಲ ಸಂಗತಿಗಳನ್ನು ಜನ್ನನ ತಾಯಿ ಮತ್ತು ತಂದೆಯರಿಗೆ ತಿಳಿಸಬೇಕಲ್ಲ ಎಂಬ ವ್ಯಥೆ ನನ್ನನ್ನು ಕಾಡತೊಡಗಿತು. ಒಂದು ದಿನ ಮಂಜುನಾಥನ ಹೋಟೆಲಿಗೆ ಕಾಫಿ ಕುಡಿಯಲು ಬಂದಿದ್ದ ಜನ್ನನ ಕೆಲವರು ಮಿತ್ರರು ಸಿಕ್ಕಿದರು. ಅವರು ಅವನ ವಿಷಯದಲ್ಲಿ ಇನ್ನಷ್ಟು ಕತೆ ಹೇಳಿದರು. ನಾನು ತಲೆ ತಗ್ಗಿಸಿಕೊಂಡು ಮೈಸೂರಿನಿಂದ ಹೊರಟೆ. ದುಃಖ ಭಾರದಿಂದ ಶಿವಮೊಗ್ಗೆಯಲ್ಲೂ ನಿಲ್ಲದೆ ಊರನ್ನು ಸೇರಿದೆ. ಬಂದವನು ಆ ಎಲ್ಲ ಸಮಾಚಾರ ಹೇಳಿದ್ದು ನಮ್ಮ ಅಜ್ಜಿಗೆ. ಅವರು ಅದೇ ನನಗೆ ಕಾಣಿಸಿದ್ದು. ಹಿಂದೆ ಅವನನ್ನು ಕಂಡಾಗಲೂ ನನಗೆ ಹಾಗೆಯೇ ಕಾಣಿಸಿತ್ತು. ಆಗುವಂತೆಯೇ ಆಯಿತು. ಹೊಸತೇನೂ ಆಗಲಿಲ್ಲ ಎಂದರು.